My sincere request to all members, they will present or speak up. You communicate. ಮೊದಲು ನಾನು ಬದುಕಿದ್ರೆ ಪ್ರಪಂಚದ ಗೆಲ್ಬಹುದು. ಈ ವರ್ಡ್ ಪಡ್ಕೊಳ್ಳಿ. ಗಂಡ ಹೆಂಡತಿ ಮಕ್ಕಳು ಅವರೆಲ್ಲ ಬದುಕ್ತಾರೆ. ಅವ್ರ ಬದುಕುವ ನೀವು ಬದುಕಿರ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಅದು ತಾನು ತನ್ನ ಎಕ್ಸಿಸ್ಟೆನ್ಸ್ ತೋರ್ಕೊಂಡಾಗ ಮಾತ್ರ ತನ್ನ ಪ್ರಾಬಲ್ಯ ಕೊಟ್ಟು ಸಾಧ್ಯತೆ ಉಂಟು. ಯಾರಿಗೇನು ಕಡಿಮೆ ಇಲ್ಲ. ಇದನ್ನ ಕ್ಲಿಯರ್. ಯು ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಾನು ಬೇರೆಗಿಂತ ಕಡಿಮೆ ಬರಲೇಬಾರದು. ನಿಮ್ಮಲ್ಲಿ ಪ್ರಚಂಡ ಶಕ್ತಿ ಕೊಟ್ಟಾನ ದೇವರು. ಪ್ರಚಂಡವಾದ ಶಕ್ತಿ ಕೊಟ್ಟಾನೆ. ಅದನ್ನು ಉಪಯೋಗಿಸ್ಕೊಳ್ಬೇಕಷ್ಟೇ. ನಾನು ಯಾರ್ರಿ? ದನ ಕಾದವನು. ದನ ಕಾಯ್ಬಿಡ್ತಾರ ಊರಾಗ. ದನ ಕಾಯ್ಬಿಡ್ತಾರಲ್ಲ. ನಾಕೆಲ್ಲೋ ಆಟೋಗೋ ಹೊಡ್ಕೊಂಡು ಹೋಗಿ ಬೇಸ್ಕೊಂಡು ಅಲ್ಲಿ ಎಣ್ಣೆ ಗಿಂಡೆ ಇರುತ್ತಲ್ಲ ಹಾಕಿ ಹೊಲ ಹಾಕಿ ಗೊಬ್ಬರ ಮಾಡಿ ಮತ್ತೆ ಮನೆ ಕರ್ಕೊಂಡ್ಬಂದು ನೀರು ಕುಡಿಸ್ ಮೇಲೆ ದನ ಕಟ್ಟಾಕ್ತಾರೆ. ಆ ಕೆಲಸ ಮಾಡಿದವು ನಾನು ಪ್ರಾಮಾಣಿಕ. ಒಕ್ಕಲ್ತನ ABC ನೀವೇನು ಮಡಿಕೆ ಹೊಡ್ತೀರಿ, ಕಾಯಿ ತೆಗಿತೀರಿ, ಇದು ಕೊಡ್ತೀರಿ, ಗುಂಪು ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಎಲ್ಲ ಕೆಲಸ ಮಾಡಿದವು ನಾವು. MSc ಮ್ಯಾಥಮೆಟಿಕ್ಸ್ ಮುಗಿದು ಕೂಡ ನಾನು ಒಕ್ಕಲ್ತನ ಬಿಟ್ಟಿಲ್ಲ. ಯಾಕಂದ್ರೆ ಅದನ್ನ ನಾವು ಯಾಕಂತಂದ್ರೆ ನೀವು ಕೂಡ ಅದೇ ತರ ಹಳ್ಳಿಯಿಂದ ಬರುತ್ತವ್ರಿರ್ತೀರಿ. ನಿಮಗೂ ಆ ಶಕ್ತಿ ಇದೆ. ನಮ್ಗಿಂತ ಉತ್ತಮದಲ್ಲೂ ಬೆಳೆದಿರ್ತೀರಿ, ಏನ್ ತೊಂದರೆ ಇಲ್ಲ. ಆದ್ರೆ ಪ್ರತಿಯೊಬ್ಬನಲ್ಲಿ ಒಂದು ಅದೇನು ಬಾಯಾರಿಕೆ ಅಂತಾರೆ. ಬಾಯಾರಿಕೆ ಆದಾಗ ಹಸುವಾದಾಗ ಎಷ್ಟು ಚೆನ್ನಾಗಿ ಊಟ ಮಾಡ್ತೀವಿ, ಎಷ್ಟು ಚೆನ್ನಾಗಿ ನೀವು ಕೂತ್ಕೊಂಡು ಹಂಗೆ ಬಾಯಾರಿಕೆ ಎಂಬುದು ಬರ್ಬೇಕು. ನಾನು ಬೆಳಿಬೇಕು, ನಾನು ಕಲಿಬೇಕು, ನಾನು ಇದು ಮಾಡ್ಬೇಕು, ನನ್ನ ವ್ಯಕ್ತಿತ್ವ ಬೆಳಿಬೇಕು. ನೀವು ಯಾವಾಗ ಬೆಳಿತೀರೋದ್ರಿಂದ ಇನ್ನೊಬ್ಬರನ್ನ ಒತ್ತಿಕ್ತಾರ ನೋಡ್ರಿ, ಅವಾಗ ನೀವು ಬೆಳೆಯೋದು. ನಿಮ್ಗೆಲ್ಲ ಸುಖ ಸೌಲಭ್ಯ ಕೊಟ್ಟರೆ ನೀವು ಬೆಳೆದಲ್ಲ. ಇನ್ನೊಬ್ರು ನಿಮ್ಗೆ ಒತ್ತಿಕ್ತಾರ ನೋಡ್ರಿ, ಅವಾಗ ನಿಮ್ಗೆ ನಿಮ್ಮಲ್ಲಿ ಹುಟ್ಟು ಬಿಡ್ತಾರೆ. ಅವನು ನಾನು ಎಲ್ಲ ಬೇಕು ಬರಬಾರ್ದು ಅಂಬದು ನೀವು ಬರ್ತದೆ. ಆಗಿದ್ದ ಅದೇ ಬರ್ತಾರೆ. ಶನಿ ಕಾಡ್ದಂಗೆ ಕಾಡೋದಲ್ಲ, ಶನಿ ಕೆಟ್ಟವನಲ್ಲ. ತಿಳ್ಕೊಳ್ಳಿ, ಶನಿ ಕೆಟ್ಟವನಲ್ಲ. ಶನಿ ಒಳ್ಳೆ ವ್ಯಕ್ತಿತ್ವ ಪಡೆದಂತವ. ಏನ್ ಮಾಡ್ತಾನೆ ಗೊತ್ತಾ? ನಿಮ್ಗೆ ಇಟ್ಕೊಂಡ್ರೆ ಸರಿಯಾದ ದಾರಿಯಲ್ಲಿ ಇರ್ತಾನೆ, ಹಿಡಿದ ಇರ್ತಾನೆ. ಈ ಹೋಗ್ಬೇಕಾ ಸರಿಯಾಗಿ ಹೋಗ್ತಿಲ್ಲ ನೋಡೋ ಸರಿಯಾಗ ಆ ದಾರಿ ಕಲಿಸಿ ಅದ್ ಬಿಟ್ಟಂದ್ರೆ ನಿಮ್ ಹಿಡಿಯೋದು. ಹೌದಾ? ಅದು ಬಿಟ್ಟ ತಕ್ಷಣ ಅಂದ್ರೆ ಅವೆಲ್ಲ ಟ್ರೈನಿಂಗ್ ಕೊಟ್ಟಾರ. 6 ವರ್ಷ ಸಿಡಿಕಾದ ತೊಂದರೆ ಇಲ್ಲ, 6 ವರ್ಷ ನಿನಗೆ ಇದು ಕೊಟ್ಟಿದ್ದಾನೆ ದೇವರು. ಅಂದ್ರೆ ನಿನ್ನ ಒಳ್ಳೆ ದಾರಿಯಲ್ಲಿ ಬುದ್ಧಿ ಕಲಿಸಿ ಗಟ್ಟಿ ವ್ಯಕ್ತಿತ್ವ ಮಾಡ್ತಾನೆ. ನಿನ್ ಕೊಲಲ್ಲ, ಏನ್ ಮಾಡಲ್ಲ, ನಿನಗೆ ಶಕ್ತಿ ಕೊಡ್ತಾನೆ, ಬೆಳೆಯತಕ್ಕ ಶಕ್ತಿ ಕೊಡ್ತಾನೆ. ಆತ ಬಿಟ್ಟ ತಕ್ಷಣ ನೀನ್ ಹೆಂಗಾಗ್ತಂದ್ರೆ ನಿನ್ಯಾರು ಹಿಡಿಯಲ್ಲ, ನಿನ್ಯಾರು ಹಿಡಿಯಕ್ ಸಾಧ್ಯ ಇಲ್ಲ. ದಿಸ್ ಇಸ್ ವಾಟ್ ಹ್ಯಾಪನ್ ಇನ್ ಭಗವದ್ಗೀತೆ. ಎಷ್ಟು ವರ್ಷ ಕಾಡಿದ್ರೆ ಅಷ್ಟು ವರ್ಷ ಕಾಡ್ದಂಗೆಲ್ಲ ಬಿಡ್ಲಿಲ್ಲ, ಬಿಡ್ಲಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ನಾವು ಅಷ್ಟೇ ಜೀವನ ನಡೆಸ್ತದೆ. ಯಾಕಂದ್ರೆ ನಮ್ಗಿಂತ ಹೆಚ್ಚಿನ ಇವತ್ತು ದಿವಸ ಬ್ಯಾಂಕ್ನೆಲ್ಲ ಲೀಗಲ್ ಅಡ್ವೈಸರ್ ಯಾಕೆ ಕಟ್ತಾರೆ? ನಮ್ಮನ್ನ ಲೀಗಲ್ ಅಡ್ವೈಸರ್ ಪಾಪ ತಿಂಗಳು 40,000 ಕೊಡ್ತೀವಿ, ಸಂಘಕ್ಕೆ ಪ್ರಾಣ. ನಾವೇ ಸಂಘ ಬಿಡೋದಲ್ಲ, ಬೇಕಾದ್ರೆ ನಿಮ್ಗೆ ಎಂಪ್ಲಾಯ್ಸ್ ಅನುಕೂಲ ಆಗಿದ್ರೆ ಬರ್ತೀನಿ. ತಿಂಗಳ 40,000 3 ದಿವಸ ಮಾತ್ರ ಕೆಲಸ ಮಾಡ್ತೀನಿ. ನಿಮ್ಮ ಆಫೀಸರ್ಸ್ ಏನಂದ್ರೆ ಎಲ್ಲ ಸರಿ ಮಾಡ್ಕೊಡ್ರಿ, ನಾನು 3 ದಿವಸ ಬರ್ತೀನಿ, ಎಲ್ಲ ಕಂಪ್ಲೀಟ್ ಹೇಳ್ತೀನಿ. ಆಮೇಲೆ ನಮ್ಮ ಸಂಘ ಇಲ್ಲ, ಸಂಘ ಬಿಟ್ಟು ಸಂಘ ಸಿಕ್ಕಿ ನಾನು ಕರ್ಕೊಂತ ಬಂದಿರೋನು, ಸಂಘದ ಸಿಕ್ಕಿ ನಾನು ಮಾಡ್ಕೊಂಡು. ಆದ್ರೆ ನೀನ್ ಅಂತ ನನಗೆ ಗೊತ್ತಾಗ್ತದೆ. ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಬೇಕು ಅನ್ನೋದು ನಾನು ತಿಳಿದೋಗಿ ಎಷ್ಟು ತೊಂದರೆ ಕೊಟ್ಟಿದ್ವಿ, 6% ಎಷ್ಟು ತೊಂದರೆ ಕೊಟ್ಟಿರ್ಬೋದು ನೀವು. ಅದು ನನ್ನ ಲೆಕ್ಕ. ಈ 2012 ಇಸ್ವಿಯಲ್ಲಿ ರಿಟೈರ್ ಆದ್ರೆ ಮೊದಲ ನೀವು ನ್ಯಾಯ ಕಳಿಸಿಲ್ಲ, ಪೆನ್ಷನ್ ನಿಮ್ಗೆ ಪೆನ್ಷನ್ ಬರ್ತದಲ್ಲ, ಹಂಗ ನನಗೂ ಬಂದಿಲ್ಲ. 50,000 ಮತ ನೀವು ನೆಕ್ಸ್ಟ್ ಡೇ ಒಂದು ನ್ಯಾಯ ಕಳಿಸಿಲ್ಲ. ಬ್ಯಾಂಕ್ ನಿಂದ ಮತ್ತೆ ಏರಿಯಾ ಮ್ಯಾನೇಜರ್ ಹೇಳ್ತಾರೆ, ಅಮೌಂಟ್ ಹೇಳ್ತಾರೆ, ನೋಡಪ್ಪ ಹೊಸರಾಗಿ ರಿಟೈರ್ ಆಗ್ತದೆ, ಜುಲೈ ತಿಂಗಳಿಂದ ಅಲ್ಲಿ FLCC ಜಾಬ್ ಇದೆ, ಅಪ್ಪಿಳಾಗ ತಿಂಗಳ 25,000 ಕೊಡ್ತೀವಿ, ಸುಮ್ಮನೆ ಬಾಯಿ ಬಿಟ್ಟು ಕೂತ್ಕೊಂತೇವೆ, ಬ್ಯಾಂಕ್ ಅಂತ ಏನಕ್ಕೆ ಸ್ಟಾರ್ಟ್ ಮಾಡಂತೇವು ಅಂತ ಮೆಸೇಜ್ ನನಗೆ ಯಾರು ಹೋಗ್ತಲ್ಲ. 25,000 ಕೊಡ್ತಾರೆ ಸರ್,
ಇಲ್ಲ ಅಂದ್ರೆ ಬದುಕಲಿಕ್ಕಾದ್ರೂ ಬೇಕಲ್ಲ. ಹೋಗ್ಲಿಲ್ಲ. ಸಾಕು, ಇಷ್ಟಿಷ್ಟ ಕೆಲಸ ಮಾಡಿ ಸಾಕು, ನಾನು ಏನಾದ್ರು ಹೆಂಗಾದ್ರೂ ಜೀವನ ಮಾಡ್ತೀನಿ. ನನ್ನ ಮಕ್ಕಳು ದುಡ್ತಿರಲ್ಲ, ನನ್ನ ಮಗಳು ದುಡ್ತಿರಲ್ಲ, ಸಂಬಳ ಇದ್ದಿಲ್ಲ, ನನಗೂ ನೆನಪಿಲ್ಲ. ಅವರು ಹೊರಗಡೆ ಬಂದೆ. ನನ್ನ ಹೆಂಡತಿ ಸಾಮಾನುಗಳು ಬಂಗಾರ ನನಗೆ ಸಂಪಾದಿಸಿತ್ತು, ಅದನ್ನು ಗೊತ್ತಿತ್ತೆ, ಗೋಲ್ಡ್ ತಗೊಂಡೆ, ಅದನ್ನೇ ಜೀವನ ನಡೆಸಿದೆ. ಇದೇ ಒತ್ತೂರಕ್ಕೆ ಬಂದೀನಿ. ಒಂದು 5,000 ರೂಪಾಯಿ ಬಾಡಿಗೆ ಕೊಟ್ಟು ನನ್ನ ಮಗಳಿಗೆ ಒಂದು 5,000 ರೂಪಾಯಿ ಕೊಟ್ಟಿದ್ರು. ಆ 5,000 ರೂಪಾಯಿ ಕೊಟ್ಟು ಬೀಜದಲ್ಲಿ ಇರ್ಬೇಡಪ್ಪ, ನೀನೇ ಇಲ್ಲಿ ಮನೆ ಮಾಡಿಬಿಡು, ದಾವಣಗೆರೆ ಬಟ್ಟೆ ಹಾಕ್ತು ಮನೆ ಖರ್ಚು ಕೊಡ್ತಿ ಅಂತೇಳಿ ಇಲ್ಲೇ ಒತ್ತೂರ ಬಂದು 5,000 ರೂಪಾಯಿ ಒಂದು ಮನೆ ಬದುಕೊಂಡು ಅಲ್ಲೇ ಜೀವನ ಮಾಡಿ ರಾತ್ರಿ ನನ್ನ ಮಗಳು ಇಟ್ಕೊಂಡು ಜೀವನ ಮಾಡಿದ್ವಿ. ಸಾಕಿದ್ರು ನನ್ನ ಮಗಳು 2 ವರ್ಷ. ಈ ಒಂದು ಪೆನ್ಷನ್ಗೆ ನಾನು ಹೋರಾಟ ಮಾಡ್ತೀನಿ. 2012 ಇಸ್ವಿ ಮುಗಿಸನೆ ನಾನು ಹೋರಾಟ ಮಾಡೋದಕ್ಕೆ ಅಪ್ರೂವಲ್ ಸಿಕ್ತು. ವಿಡಿಯೋ ಕಾಲ್ ಬಂದ್ರೆ ಇದು ಹೊಸವಾದ ಇವಾಗ ಗಾಟ್ ವೆರಿ ಗುಡ್ ಆರ್ಡರ್ RTI ಆಕ್ಟ್ ನಾವು RTI ಆಕ್ಟ್ ಹಾಕಿ ಮಿನಿಸ್ಟ್ರಿನ ಕೊಟ್ಕೊಂಡು ಅಪ್ರೂವಲ್ ತಗೊಂಡೆ. ಆ ಅಪ್ರೂವಲ್ ಸಿಕ್ಕಿದ್ರೆ ಇವತ್ತು ದಿವಸ ಆಲ್ ಓವರ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯ್ಸ್ಗೆ ಪೆನ್ಷನ್ ಸಿಗ್ತಾ ಇದೆ. ಇದು ಸತ್ಯ. ಅದು ನನ್ನ ಜೀವನದಲ್ಲಿ ಇವತ್ತಿನ 2002ರಿಂದ ಪೆನ್ಷನ್ ರೆಗ್ಯುಲೇಷನ್ ಕಾಪಿದ್ದು ಎಲ್ಲ ಇದು ಮಾಡಿ ಅವಾಗ ನಾನು ಎಲ್ಲ ಯೂನಿಯನ್ ಲೀಡರ್ಸ್ ಕಳಿಸ್ಕೊಟ್ಟೆ ಕಾಪಿನ ಎಲ್ಲ ಇದು ಮಾಡಿ AGB ARB whatever ಯೂನಿಯನ್ಸ್ ಆಗುತ್ತೆ ಅವೆಲ್ಲ ಇಮೇಲ್ ತಗೊಂಡು ಅದನ್ನ ಸ್ಕ್ಯಾನ್ ಮಾಡಿ ಕಳಿಸ್ಕೊಟ್ಟೆ. ಅದ ಗಣಪತಿ ಏನಪ್ಪ ಎಲ್ಲರಿಗೆ ಕಳಿಸ್ತೀನಿ, ನಾನು ಒಬ್ಬರಿಗೆ ಕೊಡ್ಬೇಕಾಗ್ತೀನಿ. ARB ನಾನು ಇನ್ನೊಬ್ಬರು ನನ್ಗೆ ಕೊಡ್ಬೇಕಿಲ್ಲ, ನಾನು ಒಂದೇ ಮಾಡ್ತೇನೆ. ನನಗೆ ನನ್ನ ಕೆಲಸ ಆಗಬೇಕು, ನನ್ನ ಜನರಿಗೆ ಸಹಾಯ ಆಗಬೇಕು. ಈ ಒಂದು ಕತ್ತಿನ ಒಬ್ಬ ಸೂರ್ಯ ಕೈಯಾಗಿ ಸಿಕ್ಕರೆ ಹೋರಾಟ ಮಾಡ್ತಾನೆ. ಆದ್ರೆ ಒಬ್ಬ ಸೂರ್ಯ ಕೈಯಾಗಿ ಸಿಕ್ಕರೆ ಹೇಳಿಕೆ ಹೋಗ್ಬಿಟ್ರೆ ಒಂದು ಅಲ್ಲೇ ನನ್ನ ಕತ್ತಿ ಉಪಯೋಗ ಆಗಲ್ಲ. ಆದ್ರೆ ಈ ಕತ್ತಿನ ಯಾರಾದ್ರೂ ಸೂರ್ಯ ಉಪಯೋಗಿಸಿದ್ರೆ ಅದು ಅನುಕೂಲ ಆಗುತ್ತೆ. ಅದನ್ನ ಎಲ್ಲರಿಗೂ ಕೊಡ್ತೀನಿ ಅಪ್ಪ. ಇಸ್ ದ ಥಿಂಗ್ ದಟ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು. ಸೊ ಹಾಗಾಗಿ ದಟ್ ವಿ ಗಾಟ್ ಇಟ್, ವಿ ಆರ್ ಎಂಜಾಯಿಂಗ್ ಇಟ್ ನೌ. So many people are asking me, ನನಗೆ ಬರ್ತೋ ಇಲ್ಲೋ ಅಂತ. ಇದೇ ಶ್ರೀಧರ ಹೆಗ್ಡೆ ಅವ್ರು ನನಗೆ ಬರೋದಲ್ಲ, ನೀವು ದುಡ್ಡು ಬಂದೇ ಬರುತ್ತೆ, ಅವ್ರ ದುಡ್ಡು ಬಿಡುವ ಜಾಗ ಇರೋದಲ್ಲ, ನೀವು ಸ್ವಲ್ಪ ಚೆನ್ನಾಗಿ ಕೈ ಅಂತೀನಿ. ಇವತ್ತು ಸಹ ಈ ಜಾಗ ಬರಬೇಕು ಉದ್ದೇಶ ಅಂದ್ರೆ ನಾನು ಯಾರು ಮಾತಾಡ್ತಾರೆ ಸಹ ನೀವೊಬ್ಬರೇ ಮಾತಾಡ್ತೀನಿ. ನನಗೆ ಅಸೋಸಿಯೇಷನ್ ಮುಗಿಸಿದ್ದು ನೀವೊಬ್ಬರೇ, ಬದುಕಕ್ಕೆ ನೀವೊಬ್ಬರೇ. ನಾನು ಹೇಳ್ತೀನಿ ಇನ್ನೂ ಬದುಕಕ್ಕೆ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ, ಇನ್ನೂ ಸುಖ ಪಡ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಚೆನ್ನಾಗಿರು. ನಾನು ಹೇಳ್ತಾರೆ ಪ್ರತಿಯೊಬ್ಬರಿಗೆ ಹೇಳ್ತಿರೋದು, ನಿಮ್ಮ ಎಕ್ಸಿಸ್ಟೆನ್ಸ್ ಫಸ್ಟ್. ನೀವು ಚೆನ್ನಾಗಿರಿ. ಯಾಕಂದ್ರೆ ಅವಾಗ ನಾವೆಲ್ಲ ದುಡ್ಡು ಖರ್ಚು ಮಾಡಿ ಅಥವಾ ನಾವು ದೇಹ ಖರ್ಚು ಮಾಡಿ ದುಡ್ಡು ಕಳಿಸ್ತೀವಿ. ಈಗ ದುಡ್ಡು ಖರ್ಚು ಮಾಡಿ ದೇಹ ಉಳಿಸೋದು, ಇದು ನಮ್ಮ ಕೆಲಸ. ಏನೇ ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಮ ದುಡ್ಡು ಎಲ್ಲಿ ಹೋಗಲ್ಲ. ನಿಮ್ಮ ದುಡ್ಡು ಇನ್ನೂ ಬರೋದ್ರೆ ಬಂದೇ ಬರುತ್ತೆ. ಬರೋದೆಲ್ಲ ಬೋನಸ್. ಹೊಟ್ಟೆ ತಗೊಂಡೆಲ್ಲ ಹೊಟ್ಟೆ ಬರ್ತದೆ, ನೀವು ಬರ್ತಾವ ಹೊಟ್ಟೆ ಗೊತ್ತಾನೆ ಹಂಗೆ ಇದು ಕೆಲ್ಸಂಗೆ ಬಸ್ರ ಕೆಲ್ಸಂಗೆ ರೊಕ್ಕ ಬರ್ತಾನೆ ಇರ್ತಾವ. ಸುಮ್ಮನೆ ಸೈಲೆಂಟ್ ಮನೆಗೆ. ಆದ್ರೆ ಒಳ್ಳೆ ಕೆಲಸ ಮಾಡ್ತಂತ ಆರೋಗ್ಯವಾಗಿ ಕೊಡಿ. ದಿಸ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಮತ್ತೆ ಯಾರು ಬಂದಿಲ್ಲ ಬರೋದಿಲ್ಲ ಅಂತ ಹೇಳ್ಬೇಡಿ. ಎಲ್ಲರೂ ತರ್ತಿ ಒಂದೇ ಬರ್ತೇ ಕೊಟ್ಟೆ ಕೊಡ್ತೀನಿ. ಈಗ ಸಾಕಷ್ಟು ಜನರಿಗೆ ಆದ್ರೆ ಇಶ್ಯೂ ಏನಾಗಿದೆ, ಕೆಲವು ಜನ ಬಂದ್ರೆ ಎಲ್ಲರಿಗೂ ಬಂದಿದೆ, ಮೆಜಾರಿಟಿ ಬಂದಿದೆ. ಇನ್ನು ಕೆಲವು ಜನರಿಗೆ ಮಾತ್ರ ಬಂದ್ರೆ ಅವ್ರಿಗೂ ತಿಳಿಸ್ಕೊಡ್ತೀವಿ. ಫಸ್ಟ್ ಟೈಮ್ ಸ್ಟಾಕ್ ಕೊಟ್ಟವಪ್ಪ ಪೆನ್ಷನ್ ವಿಷಯ ಬಗ್ಗೆ ಮಾತಾಡ್ತೀವಿ. ವಿಚಾರ ಕೇಳಬೇಕು, ಕರೆಕ್ಟ್ ಕೊಟ್ಟರೆ ನೀವು 4 ಜನ ತಿಳಿಸ್ಬೇಕು. ಪೆನ್ಷನ್ ಏನು, ಇಟ್ ಈಸ್ ಎ ಡೆಫರ್ಡ್ ವೇಜ್. ನಾವು ದುಡ್ಡು ತೆಗೆದಂತ ದುಡ್ಡು. ಇದು ಚೇರ್ಮನ್ ಆಗಲಿ ಅವರಪ್ಪ ಮನೆಯಿಂದ ಕೊಟ್ಟಕ್ಕಂತ ರೊಕ್ಕ ಅಲ್ಲ. ಇದು ತಲೆಗಿರ್ಲಿ. ಯಾಕಂದ್ರೆ ಬಸವರಾಜ ಅವರು ಸತ್ಯನ ಮಾತಾಡೋದು, ಸತ್ಯ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಸೊ ಇದು ನಮ್ಮ ಅಥವಾ ನಮ್ಮ ಗಂಡಂದಿರು ದುಡ್ಡು ಬಿಟ್ಟು ಹೋದಂತ ದುಡ್ಡು. ಆ ದುಡ್ಡು ಅವ್ರ ಹತ್ರ ಇದೆ, ಅದು ನಮಗೆ ಕೊಡ್ಬೇಕಾದ್ದು ಅವ್ರ ಧರ್ಮ. ಇನ್ನು ಸಾಲ ಕೊಟ್ಟಿರ್ತೀರಿ, ನೀವು ಕೇಳಲೇಬೇಕಂತಿಲ್ಲ, ಅವ್ರು ಕೊಟ್ಬಿಡೋ ವಾಪಸ್ ಹೋಗ್ತಾನೆ. ಕಷ್ಟ ಇಟ್ಕೊಂಡಿರ್ತಾನೆ, ನಾನು ಕೇಳಿದಾಗ ಕೊಡಬೇಕು, ಕೊಡೋದು ತಪ್ಪಾಗುತ್ತೆ, ತಪ್ಪು ಪುಣ್ಯ ಕೇಸ ಆಗುತ್ತೆ. ಹಾಗೆ ಇದು ಕೂಡ ನಾವು ದುಡ್ಡು ಬ್ಯಾಂಕಿಗೆ ಕೊಟ್ಟಿದ್ದು ಅದು ಉಪಯೋಗ ರಿಟೈರ್
ನಾವು ಕೇಳಲೇಬೇಕಂತಿಲ್ಲ, ಕೇಳದೇನೆ ಕೊಡಬೇಕಾದದ್ದು. ಈ ಗ್ರಾಚ್ಯುಟಿ, PN ಪೆನ್ಷನ್, ನಾವು ಏನ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದಾವಲ್ಲ ಅವೆಲ್ಲ ನಾವು ರಿಟೈರ್ ಆದ ನೋಟಿಸ್ನ ನೀವು ಕೊಡಬೇಕು. ಸುಪ್ರೀಂ ಕೋರ್ಟ್ ಏನಿರುತ್ತೆ, ಅದು ಕೊಡದೇ ಇದ್ರೆ ಅದಕ್ಕೆ ಪೆನಾಲ್ಟಿ ಆಗಿ ದುಡ್ಡು ಹಾಕಿ ಕೊಡಬೇಕು ಅಂತ ಇರುತ್ತೆ. ಅದು ಕೊಡದೇ ಇದ್ರೆ, ಕೊಡದೆ ಪಡಿಸ್ತಾರೆ ಅದನ್ನ ದಿವಸ ಅದಕ್ಕೆ ಗಟ್ಟಿ ಹಾಕಿ ಕೊಡಬೇಕು, ಸುಮ್ಮನೆ ಕೊಡೋದಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕಲ್ಲ, ಅಂದ್ರೆ ನೀವು ತಪ್ಪು ಮಾಡೋದಕ್ಕೆ ಗಟ್ಟಿ ಹಾಕಿ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಇರುತ್ತೆ. ಇದು ಸತ್ಯ, ನಾನು ಇದಲ್ಲ ಆಮೇಲೆ ತಪ್ಪು ಅಲ್ಲ. ಯಾಕಂದ್ರೆ ನಿಮ್ಗೆ ಸುಪ್ರೀಂ ಕೋರ್ಟ್ ಓದ್ಬೇಕಾ, ಬಟ್ ಐ ಆಮ್ ಟೇಕಿಂಗ್ ದ ಟ್ರೂತ್, ಸತ್ಯ ಹೇಳ್ತದೆ. ನಾವು ಬ್ಯಾಂಕ್ ಇದ್ದಾಗ ಚೇರ್ಮನ್ ನಮಗೆ ಪಾಸ್ ಆಗಿರ್ತಾನೆ, ಯಾಕಂದ್ರೆ ನಾವು ಸಂಬಳ ಕೊಡ್ತೇವೆ ನಮ್ಗೆ ಗೊತ್ತಿತ್ತು. ವರ್ಕರ್ಸ್ ಹೌದಾ, ಅವ ಬಾಸು, ನಾವು ಲೇಬರ್ಸ್, ವರ್ಕರ್ಸ್, ಸರ್ವರ್ಸ್ ಹೌದಾ. ಆದ್ರೆ ನಾವು ರಿಟೈರ್ಮೆಂಟ್ ಆದ್ಮೇಲೆ ನಾವು ಬಾಸು, ಅವರು ಸರ್ವೆಂಟ್. ನಾವು ಬಾಸು ರಿಟೈರ್ಮೆಂಟ್ ಆದ್ಮೇಲೆ ಚೇರ್ಮನ್ ಸರ್ವೆಂಟ್. ಯಾಕೆ ನಮ್ ದುಡ್ಡು ಅಂತ್ಯಕ್ಕಿರುತ್ತೆ. ಈಗ ಬ್ಯಾಂಕ್ ಡಿಪಾಸಿಟ್ ಏನ್ ಮಾಡ್ತಾರೆ, ಬೆಳೆಸ್ತಾರೆ, ಕುಡಿಸ್ತಾರೆ, ಕಾಫಿ ಕುಡಿಸ್ತಾರೆ, ಹೋಗ್ತಾರೆ, ಹೋಗ್ತಾನೆ ದುಡ್ಡಿದ್ದವ್ರಿಗೆ ಬೇರೆ ಕೊಡ್ತಾನೆ, ಅವ್ರು ಕೇಳಕ್ಕೆ ಹೋಗ್ತಾನೆ. ಹಂಗೆ ಈ ನಾವು ಬಾಸು, ಅವ ಸರ್ವೆಂಟ್. ಅವ ಯಾಕೆ ಕೊಟ್ಟಿಲ್ಲ, ಯಾಕೆ ಕೊಡೋದಿಲ್ಲ, ಯಾಕೆ ಕೊಡೋದಿಲ್ಲ ಅಂತ ನಾವು ಹೋರಾಡ್ತಾನೆ. ಹೋರಾಟದಿಂದ ನಮ್ಮ ದುಡ್ಡು ನಾವು ತಗೊಳ್ಳಕ್ಕೆ ನಾವು ಸ್ವಲ್ಪ ಪ್ರಯತ್ನ. ಯಾಕಂದ್ರೆ ಇದು ಮೊದಲು ಸ್ಟಾರ್ಟ್ ಆಗುತ್ತೆ, ಮೊದಲೆಲ್ಲ. ಆಮೇಲೆ ಒಂದ್ಸರಿ ಇಂಜಿನ್ ಸರಿ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ, ಒಂದ್ಸರಿ ಇಂಜಿನ್ ಸ್ಟಾರ್ಟ್ ಆದ್ಮೇಲೆ ಅದು ಸ್ಟಾಪ್ ಆಗಲ್ಲ. ಅಥವಾ ನೀವು ಆಮೇಲೆ ಭಯ ಇರೋದು, ಅಯ್ಯ ಪೆನ್ಷನ್ ಕೊಟ್ಮೇಲೆ ಮತ್ತೆ ಯಾವಾಗ ಸರಿ ಏನೋ ಮಾಡ್ಬಿಟ್ರೆ ಅವ್ನು ಕಷ್ಟ ಅಂತ ಭಯಗಳು ಕೆಲವೊಂದು ಐತೆ. ಇಲ್ಲಿ ಎಸ್ಪೆಷಲಿ ಈ ಏರಿಯಾದಲ್ಲಿ ಆ ಫ್ಯಾಮಿಲಿ ಪೆನ್ಷನರ್ಸ್ಗೆ ಈ ಏರಿಯಾದಲ್ಲಿ ನಮ್ಮ ಎಡಾಪ್ನವರು ಬೆಳೆಸಿದ್ದಾರೆ. ಇದು ನನಗೆ ಗೊತ್ತಾಗಿದೆ, ಯಾಕಂದ್ರೆ ಸ್ಪೆಸಿಫಿಕ್ ಆಗಿರ್ತಾರೆ. ಈ ಏರಿಯಾದಲ್ಲಿ ಫ್ಯಾಮಿಲಿ ಪೆನ್ಷನರ್ಸ್ಗೆ ಬೆಳೆಸಿದ್ದಾರೆ. ನೀವು ಕೊಟ್ಟೋದ್ರೆ ಇದಾಗುತ್ತೆ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ನೀವು ಪೆನ್ಷನ್ ಸ್ಟಾಪ್ ಮಾಡ್ಬಿಡ್ತೀವಿ ಅಂತ ಬೆಳೆಸಿದ್ದಾರೆ. ಆಮೇಲೆ ಈ ಬಸವರಾಜ ಮೀಟಿಂಗ್ ಅಲ್ಲಿ ಅಲ್ಲಿ ಹೋದ್ರಿಂದ ನಿಮ್ಗೆ ಬಹಳ ಕಟ್ ಮಾಡ್ಬಿಡ್ತೀವಿ ಅಂತ ಕೂಡ ಬೆಳೆಸಿದ್ದಾರೆ. ಇದು ಸಹಜ, ಇದು ಸತ್ಯ ಅಲ್ಲ. ಆದ್ರೂ ಮಾತಕ್ಕಂದಲ್ಲ ನಿತ್ಯ. ಅದು ಅವರ ಅಯೋಗ್ಯತೆಯನ್ನು ತೋರಿಸುತ್ತೆ, ಅವರ ಅಜ್ಞಾನವನ್ನು ತೋರಿಸುತ್ತೆ. ಹೌದಾ, ನಿಮ್ಮ ಪೆನ್ಷನ್ ಒಂದು ನಯಾ ಪೈಸೆ ಕೂಡ ಕಟ್ ಮಾಡಂಗಿಲ್ಲ. ಅದು DA ಜಾಸ್ತಿ ಮೇಲೆ ಕೊಡ್ತಾ ಬರಬೇಕು. ಇನ್ನು ನಿಮ್ ಪೆನ್ಷನ್ ಅವರು ಕಾರ್ಡ್ ಕದ್ದಿದ್ದಾರೆ, ಬ್ಯಾಂಕ್ ಮೇಲೆ ಕದ್ದಿದ್ದಾರೆ, ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಾರೆ, ಲೆಕ್ಕ ಮಾಡೋದು ತಪ್ಪು ಮಾಡಿದ್ದಾರೆ. ಇವೆಲ್ಲ ನಮ್ ಗಮನಕ್ಕೆ ಬರುತ್ತೆ. ಆದ್ರೆ ನೀವೆಲ್ಲ ಅದು ಮುಚ್ಚಿಟ್ಟು ಕೂತ್ಕೊಂಡ್ರೆ ನಾವೇನು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ದು ಏನೇನ್ ಬಂದಿದೆ ಏನ್ ಕತೆ ಅಂತ ಹೇಳಿದ್ರಿಂದ ನಿಮ್ಗೆ ಎಷ್ಟು ಕದ್ದಿದ್ದಾರೆ ಅಂತ ಹೇಳಕ್ಕಾಗತ್ತೆ. ಸಚಿವ ಕೈ ಹೇಳೋದಿಕ್ಕ, ಯಾಕಂದ್ರೆ ಕೇಸ್ ಹಾಕ್ಬಿಟ್ರೆ ಇದಾಗ್ತದಪ್ಪ, ನಾವು ಅದು ಬಂದ್ ಮಾಡ್ತಾನ ಅನ್ನೋ ಭಯ ನಿಮ್ಗೆ ಐತಿ. ಒಂದು ನಯಾ ಪೈಸೆ ಕದಿಲಿಕ್ಕಿಲ್ಲ, ಒಂದು ನಯಾ ಪೈಸೆ ಸಾಲ ಕಟ್ಟಂಗಿಲ್ಲ ಪೆನ್ಷನ್ ನಿಂದ. ಇದು ಸುಪ್ರೀಂ ಕೋರ್ಟ್ ರೂಲ್ಸ್ ಹೇಳುತ್ತೆ. ನಿಮ್ಮ ಪೆನ್ಷನ್ ಕಟ್ ಮಾಡ್ಲಿಕ್ಕೆ ಅವನಿಗೆ ಅಧಿಕಾರನೇ ಇಲ್ಲ. ಆ ತರ ಏನಾದ್ರು ಒಂದು ನಯಾ ಪೈಸೆ ಕಟ್ ಮಾಡಿದ್ರೆ ನಾನು ತಿಳಿಸಿ, ನಾನೇ ಕೋಟಿ ಖರ್ಚಾಕಿ ನೀವು ದುಡ್ಡು ವಾಪಸ್ ಕೊಡ್ತೀನಿ. ನಿಮ್ಮ ಪೆನ್ಷನ್ ಯಾವಾಗ ಕಟ್ ಮಾಡಬಹುದು, ಏನಾದ್ರು ಕಡಿಮೆ ಮಾಡಬಹುದು ಅಂದ್ರೆ ನೀವು ಯಾವುದೇ ಒಂದು ಅಪರಾಧಗಳು, ಕೊಲೆನೋ ದರೋಡ ಏನೋ ಒಂದು ಇದು ಮಾಡಿದ್ರೆ, ಅಥವಾ ನೀವು ಸರ್ವಿಸ್ ನಲ್ಲಿ ಫೋರ್ಜರಿ ಮಾಡಿದ್ರೆ, ಅಥವಾ ವಿಷಪ್ರಸನ್ನ ಏನಾದ್ರು ಮಾಡಿ ಹಳೆ ದಿನಾದ್ರು ಯಾವ್ದಾದ್ರು ಈ ಗಮನಕ್ಕೆ ಬಂತಂದ್ರೆ ಕ್ರಿಮಿನಲ್ ಕೇಸ್ ಹಾಕಿ ಅದ್ರ ಮೇಲೆ ಜಡ್ಜ್ಮೆಂಟ್ ಆಗಿ ಆದ್ಮೇಲೆ ಅದ್ರಾಗ 1/3 1 ರೂಪಾಯಿದಲ್ಲಿ 33 ಪೈಸಾ, ನೀವು 1 ರೂಪಾಯಿ ಬರ್ತಿದ್ರೆ 33 ಪೈಸೆನ ಕಟ್ ಮಾಡಕ್ ಅಧಿಕಾರ ಐತೆ. ಆ ತರ ಪ್ರೂವ್ಮೆಂಟ್ ಆದ್ಮೇಲೆ ಕೋರ್ಟ್ ಅಲ್ಲಿ ನೀನು ಅಪರಾಧಿ ಅಂತ ಆದ ಮೇಲೆ ಅವಾಗ 1/3 ಆಫ್ ದಿ ಪೆನ್ಷನ್ ಕ್ಯಾನ್ ಬಿ ರೆಡ್ಯೂಸ್. ನೀವು ಬರ್ತಕ್ಕಂಥ 3,000 ರೂಪಾಯಿ ಬರ್ತಂದ್ರೆ 1,000 ಕಡಿಮೆ ಮಾಡಿ 2,000 ರೂಪಾಯಿ ಕೊಡ್ಲಿಕ್ಕೆ ಇದೆ. ಇದು ನಿಮ್ಮ ಒಂದು ದಿನ ಕಟ್ ಮಾಡಬೇಕಾದ್ರೆ ಇರ್ತಕ್ಕಂಥ ರೂಲ್ಸ್. ಸೊ ದಿಸ್ ಇಸ್ ಅಬೌಟ್ ದ ಪೆನ್ಷನ್. ಇದು ಗಮನದಲ್ಲಿದೆ. ನಿಮ್ಮ ನಯಾ ಪೈಸೆ ಕಟ್ ಮಾಡ್ಲಿಕ್ಕಿಲ್ಲ, ಕಟ್ ಮಾಡಿದ್ರೆ ತಿಳಿಸಿ. ಹೌದಾ, ಈ ಒಂದು ಯಾರ ಸಾಲಕ್ಕಂತೆ ಸಾಲಕ್ಕೂ ಕಟ್ ಮಾಡಕ್ಕಿಲ್ಲ, ತಿಳ್ಕೊಳ್ರಿ. ಸಾಲಕ್ಕೂ ಜಮಾ ಮಾಡ್ಲಿಕ್ಕಿಲ್ಲ.
ಆ ಸಾಲ ಐತೆ, ಅವ್ರ ಜಾಮೀನು ಆಯ್ತು, ಇವ್ರ ಜಾಮೀನು ಆಗಿದೆ ಅಂತೇಳಿ. ಇದು ಪ್ರೊಟೆಕ್ಟೆಡ್. ನಿಮ್ ಗ್ರಾಚ್ಯುಟಿ ಅಡ್ಜಸ್ಟ್ ಮಾಡ್ಲಿಕ್ಕಿಲ್ಲ, PL ಜಡ್ಜ್ಮೆಂಟ್ ಅಡ್ಜಸ್ಟ್ ಮಾಡ್ಲಿಕ್ಕಿಲ್ಲ. ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇರೋದು, ಇದು ಇವ್ರು ಮಾಡಿದಲ್ಲ. ಇದು ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ರಿಟೈರ್ಮೆಂಟ್ ಆದ ತಕ್ಷಣ ನಿಮ್ಗೆ ಯಾವುದೇ ತೊಂದರೆ ಕೊಡಬಾರ್ದು, ನೀವು ಸರಳ ಜೀವನ ಒಳ್ಳೆ ಜೀವನ ನಡೆಸಬೇಕಂತ ಹೇಳಿ ಮಾಡಿರ್ತಕ್ಕಂಥ ಕಾನೂನು, ನಮಗೋಸ್ಕರ ಮಾಡ್ತಕ್ಕಂಥ ಯೂನಿಯನ್ ಲೀಡರ್ಸ್ ಜೀವಿತಗಳು ಇವನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡಿರತಕ್ಕಂಥ ಒಂದು ಸಂವಿಧಾನದ ರೂಲ್ಸ್. ಸೊ ಆದ್ರಿಂದ ಅದ್ರ ಬಗ್ಗೆ ಬಿಟ್ಟುಬಿಡ್ರಿ, ಭಯದ ಬಗ್ಗೆ ತೆಗೆದಾಕ್ಬಿಡ್ರಿ. ಯಾಕಂದ್ರೆ ಆ ಭಯ ತೆಗೆದಾಕಿನೇ ಬಸವರಾಜನಿಗೆ ಬಂದಿರೋದು. ಹಾಗಾದ್ರೆ ನಂದು ಕಟ್ ಮಾಡುತ್ತಲ್ಲ, ಅಷ್ಟೆಲ್ಲ ಹೇಳ್ತಲ್ಲ, ಕಟ್ ಮಾಡೋದು ತಾನೇ ಬ್ಯಾಂಕ್ನವರು. ಹೇಳ್ರಿ, ನಾನು ಇಷ್ಟು ಹೋರಾಟ ಮಾಡ್ತೀನಿ, ಬೈತೇನೆ ಚೇರ್ಮನ್ ಅಂತ ಇಂತ ಎಲ್ಲರೂ ಬೈತೇನಲ್ಲ, ಹೋಗಿ ಬಂದ ಬಜಾರ್ದಾಗ ಬೈನಲ್ಲ, ಬಳ್ಳಾರಾಗ ಬಜಾರ್ದಾಗ ಬೈತಾನೆ, ಪೊಲೀಸ್ ಎದುರಿಗೆ ಬೈತಾನೆ, ಮಾಡ್ಬೋದಲ್ಲ. ಯಾಕಂದ್ರೆ ಅವ್ರು ಕಾಲ್ದಿದ್ದಾರೆ, ಅವ್ರು ಕಾಲ್ದಾಗ ಮಾಡಿದ್ದಾರೆ, ಅವ್ರು ಕಥ ಮಾಡಿ ನನ್ನ ಕೈ ಸಿಕ್ಕಿದ್ದಾರೆ, ಪ್ರೂಫ್ಗಳು ಇದಾವೆ, ಕಾನೂನು ಧಿಕ್ಕರಿಸಿದ್ರೆ ಅವರಿದ್ದಾರೆ. ಬಸವರಾಜ ಕಾನೂನು ಪಾಲನೆ ಮಾಡ್ತಾನೆ, ಕಾನೂನು ಇನ್ಸಿಸ್ಟ್ ಮಾಡ್ತಾನೆ, ಕಾನೂನು ಫಾಲೋ ಮಾಡ್ತಾನೆ. ಈಗ ನಾನು ಡೈರೆಕ್ಟ್ ಮಾಡ್ತಾನೆ ಅವ್ರಿಗೆ, ಈ ಕಾನೂನು ವಯೋಲೇಟ್ ಮಾಡಿದ್ರೆ, ಇದೇ ನಮ್ಮ ಜೊತೆ ಇದ್ರು, ಪೊಲೀಸರಿದ್ರು, ಜನಗಳ ಜೊತೆ ಮಾತಾಡ್ಲಿ. ನಾನು ಇಷ್ಟೇ ಹೇಳಿದೆ, ಸರ್ ಶತ್ರುಗಳು ಜಾಸ್ತಿ ಮಾಡ್ಕೋಬೇಡ್ರಿ, ನೀವು ಬಸವರಾಜ ಬೆಳೆಸಬೇಡ್ರಿ ಹೆಚ್ಚಿಗೆ. ನೀವೆಲ್ಲೆಲ್ಲಿ ತಪ್ಪು ಮಾಡ್ತೀರ ಅಲ್ಲೇ ಬಸವರಾಜ ಹೋಗ್ತಾ ಇರ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇನ್ ಬಿಸ್ಕೆಟ್ ಹಾಕಿರೋ ಕೇಳೋದಲ್ಲ ಬಸವರಾಜ. ಜೀವ ಇರೋವರೆಗೂ ಯಾರಿಗೂ ನ್ಯಾಯ ಬಂದ್ರೂ ಬಿಡೋದಲ್ಲ. ಇದನ್ನ ಗಮನದಲ್ಲಿಟ್ಕೊಂಡ್ಬಿಡಿ. ಈ ವಿಚಾರನ ಎಲ್ಲರ ಸಮಕ್ಷಮ ಇಡೀ 30 ಜನ ಕೂತ್ಕೊಳ್ತೀವಿ ಡಿಸ್ಕಷನ್ಗೆ. ಬಳ್ಳಾರಿಯಲ್ಲಿ ಚೇರ್ಮನ್ ಚೇಂಬರ್ ಅಲ್ಲೇ ಅಥವಾ ಇದು ಜನರಲ್ ಚೇಂಬರ್ ಅಲ್ಲೇ ವಿಚಾರ ಕಪ್ಪಂದು ಅಲ್ಲ, ಸೀದಾ ನಾ ಮಾತಾಡೋದು ಕರೆಕ್ಟು. ಅವರೇ ಹೇಳಿದ್ರು, ಈ ಮಾತಾಡೋದೆಲ್ಲ ಕರೆಕ್ಟ್ ಐತೆ, ಈ ತರ ಯಾರು ಮಾಡೋದಲ್ಲ. ನಂಗೆ ಅದು ಸರಿ ಆಮೇಲೆ, ಬಟ್ ಈ ಪಾರ್ಟ್ ನಾನು ಅಷ್ಟೇ ಪ್ರೊಟೆಕ್ಟ್ ಮಾಡ್ತೀನಿ. ನಾನು ಹೇಳಿದೆ, ಕೇಸ್ ಜಾಸ್ತಿ ಮಾಡೋದು, ತಪ್ಪು ಮಾಡ್ತಾರೆ, ಕಡಿಮೆ ಮಾಡ್ರಿ. ಕಾನೂನಿನ ವಿರುದ್ಧ ಬಸವರಾಜನವರು ಹೇಳಿದ್ರೆ ಅದನ್ನ ಇವತ್ತು ಹೇಳ್ಬಿಡಿ. ಕಾನೂನು ಬಿಟ್ಟು ಒಂದು ನಾವು ಮಾಡಿದ್ರಿಂದ ನಾನು ಇವತ್ತು ವಾಪಸ್ ತಗೊಳ್ತೇನೆ ಅಂತ ತಪ್ಪು. ಆದ್ರೆ ನೀವು ಕಾನೂನು ಫಾಲೋ ಮಾಡಿದಾಗ ನಾನು ಎಂಟ್ರಿ ಆಗ್ಬೇಕಾಗುತ್ತೆ. ನೀವು ಕಾನೂನು ಪಾಲನೆ ಮಾಡಲಿಕ್ಕೆ ಬೆಲೆ ಕೊಡಬೇಕು. ಯಾಕಂದ್ರೆ ನೀವು ನನಗೆ ಕಾನೂನು ಪಾಠ ಹೇಳಿದೆ ನೀವು, ಈಗ ನಾನು ಪಾಠ ಯಾವಾಗುತ್ತೆ ಎಂಪ್ಲಾಯ್ಸ್ ಇರುತ್ತೆ. ಸೊ ಆ ಪರಿಸ್ಥಿತಿಯಿಂದ that I have taken all the things that you do. The parents also know everything. And other unions also know what Baswara is. Because ನಾನು ಅವ್ರ ಜೊತೆ ಇದ್ದೇ ಏನ್ ಕೆಲಸ ಮಾಡೋದು ಗೊತ್ತು. ಬಸವರಾಜ ಸ್ಟೇಟ್ ಅವ ಎರಗಂಟು, ನಾನು ಯೂನಿಯನ್ ಎರಗಂಟು, ಬಸವರಾಜ ಎರಗಂಟು ಅಂತ ಕಟ್ಟಿದ್ದು. ಈಗ ಅದೇ ಎರಗಂಟ ಹತ್ರ ಅವರೇ ಜನ ಬರ್ತಾರಲ್ಲಪ್ಪ, ಅಲ್ಲಿ ಇರ್ತಕ್ಕಂಥ ಲೀಡರ್ಸ್ ಅಂತ ಕಡೆ ಬರ್ತಾರೆ. ಬಸವರಾಜ ಆಯ್ತು, ನಾನು ಇದಾಯ್ತು, ನಾನು ಇದಾಯ್ತು, ನಾನು ಇದಾಯ್ತು, ನಾನು ಮೋಸ ಮಾಡ್ತಾರೆ. ಆ ಯೂನಿಯನ್ ಸೇರಿದ್ರೆ ಅವ್ರ ಕುರಿಗಳು ಹಿಡ್ಕೊಂಡೆ ಕೊಡ್ತಾರೆ, ಬೆಲೆ ಕೊಡ್ತಾರೆ. ಯಾಕಂದ್ರೆ ಅವ್ರ ಕುರಿಗಳು ಬೇಕು. ಇಂತಿಂತ ಹುಡುಗರು ತಿಳ್ಕೊಬಾರ್ಪ, ಹೋಯ್ತು ನಾನು ಭದ್ರತೆ ಕುರಿ ಮಾಡೋದು ತಿಳ್ಕೊಬಾರ್ದು. ಹಿಂಗ್ ಬರ್ತಾರೆ, ಅವಾಗ ನಿಮ್ಗೆ ಬರ್ತಾರೆ, ಬರಪ್ಪ ಬರಪ್ಪ ಈ ತರ ಮಾಡಿ ಕರ್ಕೊಂಡೋಗಿ ಆ ಕೆಲಸ ಮಾಡ್ತಾರೆ. ದಯವಿಟ್ಟು ಅಂತ ಹೋಗ್ಬೋದು. ನಾ ಬಸವರಾಜ ಆ ತರ ಕೆಲಸ ಮಾಡೋಲ್ಲ. ನೀವು ಹುಲಿಯಾಗೆ ಬದುಕ್ರಿ, ಇಲಿಯಾಗಿ ಅಲ್ಲ. ನೀವು ಸಂಘಕ್ಕೆ ಮೆಂಬರ್ ಆಗಿರೋದ್ರಿಂದ ಅದಕ್ಕೆ ಆದಂತ ವೈದ್ಯತೆ ಇದೆ. ಸುಮ್ಮನೆ ಜಸ್ಟ್ ಹೇಳ್ರಿ, ನೀವು ಯಾವ ಸಂಘದ ಮೆಂಬರ್? ನನಗೆ ಬಸವರಾಜ ಸಂಘ ನನ್ನ ಏನ್ ಕೇಳ, ಒಬ್ಬ ಡೈಲಿ ವಿಚಾರವಾಗಿ ಏನ್ ಕೇಳ್ದ, ಸರ್ ನಾನು ಸರ್ವಿಸ್ ಸರ್ಟಿಫಿಕೇಟ್ ಕೊಡು ಸರ್, ಎರಗಪ್ಪ ಬೇಕು ಸರ್, ನನ್ ಪೆನ್ಷನ್ ಬೇಕು ಸರ್, ಕೊಡಕ್ಕೆ ನಿಮ್ಗೆ ಯಾರು ಹೇಳಿದ್ರು ಸರ್? ನಮ್ಗೆ ಯಾವ ಹೇಳಿದ್ರು ಅವರಲ್ಲಿ ಇನ್ನೊಬ್ರು ಯಾರು ಇನ್ನೊಬ್ರು ಯಾರು ಕೊನೆಗೆ ಬಸವರಾಜ ಎಷ್ಟು ಬರೋದು ಗೊತ್ತಿಲ್ಲ. ಅವರು ಕೊನೆಗೆ ಸರ್ ಹೋಗಿ ಸರ್ ಬಸವರಾಜ ತಗೋಬೇಕು ರಿಯಲ್ ಇದೇ ಗಂಗಪ್ಪ ಬರ್ತಾರ ಕೇಳ ಯಾರು ಬಸವರಾಜ ಹೆಸರು ಯಾರು ತಗೋಬೇಕಂತ ಅವ್ರಿಗೆ ಗೊತ್ತವ್ರಿಗೆ. ಹೌದು ಬಸವರಾಜ ತಗೋ, ಹೌದು ಅವ್ರು ತಗೋಬೇಕು ಅದನ್ನ ಕೊಡ್ತಾರೆ ಸ್ಯಾಲ್ರಿ, ಅವ್ರು ಸರ್ವಿಸ್ ಸರ್ಟಿಫಿಕೇಟ್. ಸೊ ಈಗ ಏನಾಗಿ ಗೊತ್ತಾ, ನೀವೊಂದು ಬ್ಯಾಂಕ್ ನಲ್ಲಿ ಹೋಗಿ ಇವತ್ತು ಸರ್ ಯಾವ್ದೋ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋದ್ರ ನಿನ್ನ ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋಕೆ ಇರತ್ತ.
ಈ ಸ್ಯಾಲರಿ ಸ್ಲಿಪ್ ಕೊಡ್ಬಾರ್ದು ಇರುತ್ತೆ, ಏನ್ ಡಾಕ್ಯುಮೆಂಟ್ ಕೊಡ್ಬೋದು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟು ಹಚ್ಚಿಬಿಡತ್ತೆ ಕಾಲ ಬೇಡ, ಎಲ್ಲಿ ಯಾಕೆ ಎಲ್ಲಿ ಕೇಸ್ ಆಗ್ತಾ ಹೋಗ್ಬಿಟ್ಟು ಒಂದು ಎಳೆ ಸಿಕ್ಕ ಸಾಕು ಹತ್ರ ಹೋಗ್ತೀವಿ. ಒಂದ್ ಎಳೆ ಎಲ್ಲಿ ಕೊಟ್ಟಿರ್ತಾರೆ ಅದನ್ನ ಇಟ್ಟು ಎಷ್ಟೋ ಜನರಿಗೆ ಹತಾಯಿಸಿದ 70 ಸಾಕಷ್ಟು. ನಾವೇನ್ ಹೇಳಿದ್ವಿ, ಉತ್ತರ ಬ್ಯಾಂಕ್ ಕುತ್ಕೊಂಡು ಎದ್ದು ಬರಬೇಡ್ರಿ, ಪೊಲೀಸರು ಬರಲಿ, ಯಾವ ಬರ್ಲಿ. ಅದೇ ಇದರಲ್ಲಿ ಬಳ್ಳಾರಿಯಲ್ಲಿ 10 ಗಂಟೆವರೆಗೆ ಬ್ಯಾಂಕ್ ಕೂತ್ಕೊಂಡು 10 ಗಂಟೆವರೆಗೆ ಬ್ಯಾಂಕ್ ಓಪನ್ ಇಟ್ಟಿದ್ದಾರೆ. ರಾತ್ರಿ 10 ಗಂಟೆ ತನಕ ಇಂದ ಊಟ ಬ್ಯಾಂಕು 10 ಗಂಟೆವರೆಗೆ ಕ್ಲೋಸ್ ಮಾಡಕ್ಕೆ ಎದ್ದು ಬರಬೇಡ್ರಿ ಅಂತೇಳಿ, ಎದ್ದು ಬರಬೇಡ್ರಿ ಅಲ್ಲೇ ಕೂತ್ಕೊಂಡು ಅವನೇ ಊಟ ಮಾಡು. ಅಲ್ಲಿ ಹೋಗಿದ್ದಾರೆ ಅವ್ರಿಗೆ ನೀವು ಒಳಗಡೆ ಕಳಿಸಿ ಪೊಲೀಸರಿಗೆ ಅರೆಸ್ಟ್ ಮಾಡಿಸಿ ಹೊಸ ಹೊರಡಕ್ಕೆ ಅವ್ರು ಎಬ್ಬಿಸ್ಕೋತಾರೆ. ನಾನು ಎದ್ದು ಹೋಗ್ಬೇಡ್ರಿ ಅಲ್ಲೇ ಕೂಡ ನಾವು ಇಲ್ಲೇ ಇದೀನಿ, ಅವ್ರೇನ್ ಮಾಡ್ತಾರೆ ಮಾಡಿ. ರಾತ್ರಿ 10 ಗಂಟೆಗೆ ಬಂದು ಅವ್ರಿಗೆ ಲೆಟರ್ಸ್ ಕೊಟ್ಟು, ಅವಾಗ ನಮ್ಗೆ ಕರೆದು ಲೆಟರ್ಸ್ ಕೊಟ್ಟು, ಪೊಲೀಸರಿಗೆ ಲೆಟರ್ ಕೊಟ್ಟು ಅವ್ರಿಗೆ ಲೆಟರ್ಸ್ ಕೊಟ್ಟು ಹೋಗ್ತಿದ್ರು. ಇದು ಬಸವರಾಜ ಆಗ್ತದೆ. ಅಂದ್ರೆ ಬಸವರಾಜ ಒಬ್ಬನೇ ಬೆಳಿಬೇಕಂತ ಇಷ್ಟಪಡಲ್ಲ, ನೀವು ಬೆಳೆಯಬೇಕು, ನೀವು ಕಲಿಯಬೇಕು. ನೀವು ಅದನ್ನ ನಾನು ಮತ್ತೊಂದು ಹೋದ ತಕ್ಷಣ ನಿಮ್ಗೆ ನಿಂದಿರಬಾರ್ದು, ಈ ಸಂಘ ನಿಂದಿರಬಾರ್ದು. ನಮ್ ಜನ ಹುಟ್ಟಬೇಕು, ನೀವು ತಿಳ್ಕೋಬೇಕು, ನಿಮ್ಮ ರೈಟ್ಸ್ ನೀವು ತಿಳ್ಕೋಬೇಕು, ನಿಮ್ಮ ಹಕ್ಕುಗಳು ನೀವು ತಿಳ್ಕೋಬೇಕು. ನಿಮ್ಮ ಹಕ್ಕು ನೀವು ತಿಳ್ಕೊಂಡಾಗ ನೀವು ಪಾಸ್ ಆಗ್ತೀರಿ. ಇಲ್ಲದ್ರೆ ನಿಮ್ಮ ಹಕ್ಕು ನಿಮ್ಮನ್ನ ತುಳಿತಾರೆ, ನಿಮ್ಮನ್ನು ತುಳಿತಾರೆ. ಇಗ್ನೋರೆನ್ಸ್ ಇಂದ ನೀವು ಹಾಳಾಗೋಗ್ತೀರಿ. ನಾಲೆಡ್ಜ್ ಈಸ್ ಪವರ್. ನಿಮ್ಮಲ್ಲಿ ನಾಲೆಡ್ಜ್ ಇತ್ತಂದ್ರೆ ನೀವೇ ದೊಡ್ಡವರಾಗ್ತೀರಿ. ಸೊ ದಟ್ ಯು ಹಾವ್ ಟು ಕ್ರಿಯೇಟ್ ಇನ್ ದಿಸ್ ಫೀಲ್ಡ್. ಸೊ ದಿಸ್ ಈಸ್ ಮೈ ರಿಕ್ವೆಸ್ಟ್. ದಟ್ ಪೆನ್ಷನ್ ಬಗ್ಗೆ ಎವರಿಬಡಿ ವಿಲ್ ಗೆಟ್ ಇಟ್. ಏನ್ ಮಾಡಿದ್ರೆ ಈಗ CRS, VRS, ಇವು ಪೆನ್ಷನ್ ಡಿಸ್ಮಿಸ್ ಕೇಸ್ಗಳು ನಮ್ಮಲ್ಲಿ ಕೊಟ್ಟಿದ್ದಾರೆ. ಇಲ್ಲ ಅಂತಿಲ್ಲ, ಎಲ್ಲ ವಿಚಾರ ಮಾತಾಡ್ತೀವಿ. ಯಾಕಂದ್ರೆ ನಾನು ಅವಾಗಲೇ ವಾಟ್ಸಪ್ ಹಾಕ್ತೀನಿ, ಮಿನಿಸ್ಟ್ರಿಗೆ ಲೆಟರ್ ಹಾಕ್ತೀನಿ, ಅವಾಗ ಓದಿರ್ತೀರಿ. ಆದರೂ ಇದು ಪರ್ಸನಲ್ ನಿಮ್ ಪ್ರಶ್ನೆಗಳು ಗೊತ್ತಾ, ನಿಮ್ ಪ್ರಶ್ನೆಗಳು ನಾವು ಒಂದು ಡೀಟೇಲ್ ಆಗಿ ಹೇಳ್ಬಿಡ್ತೀವಿ. ಆಮೇಲೆ ನಿಮ್ ಪ್ರಶ್ನೆಗಳು ಏನಿದ್ರು ಕೇಳ್ಬೋದು. ಏನಿದೆ ಪೆನ್ಷನ್ ಏನಿರುತ್ತೆ, ಪೆನ್ಷನ್ ರೆಗ್ಯುಲೇಷನ್ ಏನಿರುತ್ತೆ, ಒಬ್ಬ ಯಾವುದೇ ಎಂಪ್ಲಾಯಿ ಡೈಲಿ ವೇಜರ್ ಮಾಡಿ ಯಾಕಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಡೈಲಿ ವೇಜರ್ಗೆ ಕೊಡೋದಲ್ಲ ಅಂತದೆ. ಈ ತರ ಐತೆ, ದಯವಿಟ್ಟು ಅದಲ್ಲ 4 ದಿನ ತಿಳಿಸ್ಕೊಡ್ರಿ. ಡೈಲಿ ವೇಜರ್ 10 ವರ್ಷ 9.5 ವರ್ಷ ಕೆಲಸ ಮಾಡಿದ್ರು, ಸರ್ ನನ್ನ ದಾಖಲೆ ಇಲ್ಲ, ದಾಖಲೆ ಇರೋದ ಅವಶ್ಯಕತೆ ಇಲ್ಲ. ನೀನ್ ಕೆಲಸ ಮಾಡ್ತಾನೆ, ಕೆಲಸ ಮಾಡಿ ಗೊತ್ತಾನೆ, ದುಡ್ಡು ಕೊಟ್ಟಿರ್ತಾನೆ, ಅವನು ನಮ್ ಕೆಲಸ. ನೀನ್ ಏನ್ ಕೆಲಸ ಮಾಡಿಯೋ ಅಷ್ಟೇ ಕೊಡೋದಕ್ಕೆ ಅವ್ರು ಕೊಡೋದಿಲ್ಲ ಕಡೆ, ಅವ್ರು ಕೊಡೋದಕ್ಕೆ ಅದಕ್ಕೆ ಇರೋದಲ್ಲಿ ನಾವಿರೋದು ಅದಕ್ಕೋಸ್ಕರನೇ. ಅವ್ರು ಕೊಟ್ಟಿರೋ 4% ನೀವು ಬರೇ ನಮ್ಮ ಹತ್ರ ಬಂದು ಇನ್ಫಾರ್ಮೇಶನ್ ಕೊಟ್ಟು ಸಾಕು, ನಾವು ಮುಂದೆ ಕಥೆ ಹೇಳ್ತೀವಿ. ಇದು ನಾನು ಬಸವರಾಜ ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ. ಇದೆಲ್ಲ ನೀವು ಮಾಡ್ಬೇಕು, ನೀವು ಪಕ್ಕದಲ್ಲಿ ಇರ್ತಕ್ಕಂಥ ತಿಳಿಸ್ಬೇಕು, ಹೇಳ್ಬೇಕು, ಅವ್ರಿಗೆ ಮೆಂಬರ್ಶಿಪ್ ಮಾಡಿಸಿದ್ರೆ ನಾವು ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ. ಯಾಕಂದ್ರೆ ಇನ್ನೂ ಕೋರ್ಟ್ ಪೆಂಡಿಂಗ್ ನಲ್ಲಿ, ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ, ಕೇಸ್ ಪೆಂಡಿಂಗ್ ಇದೆ. ಈಗಲೂ ನೀವು ಅಪ್ಲಿಕೇಶನ್ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಏ ಟೈಮ್ ಆಗ್ಬಿಟ್ಟು ಅವಕಾಶ ಇಲ್ಲ. ಇದು ಸಾಲ ಕೊಟ್ಟಿದ್ದಿ, ಅದ್ ಕೇಳಕ್ಕೆ ಟೈಮ್ ಇರ್ತೇನು? ನೀನ್ ರೊಕ್ಕ ಕೊಟ್ಟು ಸಾಲ ಕೇಳಕ್ ಟೈಮ್ ಇರುತ್ತಾ? ಈಗ ಕೊಟ್ಟಾಗ ಕೇಳ್ತೀನಿ, ನೀನ್ ಕೊಡ್ಬೇಕು. ಹಾಗೆ ಇದೆ ಆ ಟೈಮ್ ಫ್ಯಾಕ್ಟರ್ ಇಲ್ಲ. ಅವ ಹೇಳ್ತಿರ್ತಾನೆ ಚೇರ್ಮನ್, ಈ ಇಷ್ಟ ಇವನ್ಯಾರು ಹೇಳಕ್ಕೆ ಟೈಮ್ ಇಡ್ಲಿಕ್ಕೆ ಅವನ್ಯಾರು? ನನ್ ರೊಕ್ಕ ನನಗೆ ಕೊಡ್ಬೇಕು, ಯಾವ ಕೇಳಿ ಕೊಡ್ಬೇಕು. ಅವನೇ ಕೊಡ್ಬೇಕಾಯ್ತು, ಕೊಟ್ಟಿಲ್ಲ, ನಾ ಕೇಳಿಲ್ಲ, ಆಯ್ತು ಕೊಡಿ, ಈಗ ಕೇಳ್ತೀನಲ್ಲ ನನ್ನ ರೊಕ್ಕ. ಇಷ್ಟೇ ಸಿಂಪಲ್ ಇದ್ದಾಗ ಏನಿ ಎರಡನೇ ವಿಚಾರ ಅಲ್ಲ, ಕಾನೂನು ತಲೆ ಉಪಯೋಗಿಸಬೇಕಾಗಿಲ್ಲ. ನೀನ್ ಕೊಟ್ಟು ಸಾಲ ಕೊಟ್ಟಿರ್ತೀವಿ ರೊಕ್ಕ, ಅವನ ರೊಕ್ಕ ನಾ ಕೇಳೇ ಕೊಡ್ಬೇಕಂತೇಳಿ, ಅದಕ್ಕೆ ಯಾವಾಗ ಕೇಳಿಲ್ಲ ಕೊಡೋಲ್ಲ ಅಂತ ಅರ್ಥ. ಯಾವಾಗ ಕೇಳಿಲ್ಲ ಅದು ವಾಪಸ್ ಕೊಡ್ಬೇಕು. ಇದು ಸತ್ಯ. ಆದ್ರಿಂದ ಸೊ ಟೈಮ್ ಲಿಮಿಟ್ ಆಗೇ ಬಿಡ್ತೀವಿ ಅಂತ ತಿಳಿಸ್ಬೇಡ್ರಿ. ಈಗ ನೀವು ಚೆನ್ನಾಗಿ ತಿಳಿತಂದ್ರೆ ನಿಮ್ಗೆ ಅರ್ಜೆಂಟ್ ಕೇಳ್ತೀವಿ, ಅದರಿಂದ ಅನುಕೂಲ ಆಗ್ತೀವಿ, ಸಂಘಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ. ಸೊ ನೋಡಕ್ ಯಾವ್ದೋ ಒಂದು 9 ವರ್ಷ ಕೆಲಸ ಆಗಿರೋದು ಅವ್ರು ಸಿಗುತ್ತೆ. ಸರ್ ನಮ್ದು ಸಸ್ಪೆಂಡ್ ಮಾಡಿದ್ರು, ಲಾಸ್ ಆಫ್ ಮಾಡಿದ್ರೆ ಅಷ್ಟು ಕೆಲಸ ಮಾಡಿಲ್ಲ, ಅವೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಅದು ಮಾತ್ರ ತಲೆ ಕೆಡಿಸ್ಕೊತಾನೆ. ನೀವು ತಲೆ ಕೆಡಿಸ್ಕೊಬೇಡ್ರಿ. ನೀವು ಇವತ್ತು ಸೇರಿದ್ದೆ ಬ್ಯಾಂಕ್ ಇಷ್ಟು ಹೊರಗಡೆ ಹಾಕಿದ್ರು, ಎಷ್ಟು ವರ್ಷ ಆಯ್ತು ಅದ್ ಲೆಕ್ಕ. ಅದ್ ನಡುವಂತ್ರಿ ಏನಾಯ್ತು ಅವೆಲ್ಲ ಕತೆ ಬೇಡ, ಕತೆ ಪುರಾಣಗಳು ಬೇಡ ನನಗೆ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಇವತ್ತು ಬ್ಯಾಂಕ್ ಕಾಲಕ್ಕೆ ಇವತ್ತು ಹೊರಗಡೆ ಬಂದು ಇವತ್ತು
ನೀನು ಇಲ್ಲಿ ಡೈಲಿ ವೇಜರ್ ಸೇರಿರೋದು ಅಥವಾ ಕೂಲಿಯಾಗಿ ಸೇರಿರೋದು, ಇಲ್ಲೇ ಚೀಫ್ ವೇಜರ್ ಆಗಿರೋದು, ಅದು ಸಂಬಂಧ ಇಲ್ಲ. ಇಲ್ಲಿ ಎಂಟ್ರಿ ಆಗಿತ್ತು, ಇಲ್ಲಿ ಹೊರಗಡೆ ಬಂದಿತ್ತು, ಇವೆರಡೇ ಸಂಬಂಧ. ಉಳ್ಮೆಲ್ಲ ಸೊನ್ನೆ. ಅವ್ರು ಏನ್ ಇರ್ತಾರಲ್ಲ ಅವಕ್ಕೆಲ್ಲ ಸೊನ್ನೆ, ಅವಕ್ಕೆಲ್ಲ ಬೆಲೆ ಇಲ್ಲ. ಬೆಲೆ ಇಲ್ಲದಕ್ಕೆ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನೀವು ತಿರಕೇಶ ಮಾಡ್ರಿ, ನಾವು ಮಾಡ್ತೀವಿ. ನಮ್ಗೆ ಗೊತ್ತು ಈಗೆಲ್ಲ ಎಲ್ಲ ಜಡ್ಜ್ಮೆಂಟ್ ನಮ್ಮ ಪರವಾಗಿಲ್ಲ, ಎಲ್ಲ ಕಾನೂನು ನಮ್ಮ ಪರವಾಗಿದೆ. ಪೆನ್ಷನ್ ಡಿಸ್ಪ್ಯೂಟ್ ಮಾಡಿ ಬರಲ್ಲ, ಈ ಪ್ರಶ್ನೆ ಇಲ್ಲ. ಪ್ರತ್ಯೇಕತೆ ಮಾಡಿ ಇದು ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಲಕ್ಷ ಖರ್ಚು ಮಾಡ್ತಾರೆ, ಅದು ಮಾಡ್ತಾರೆ. ಅದು ಬೇಕಾಗಿಲ್ಲ. ನಾನೇನು ಹೇಳ್ತೀನಿ, ಸಿಪಿ ಮುಗಿಲಿ, ಕಾಂಟ್ರಿಬ್ಯೂಷನ್ ಮುಗಿಲಿ. ಕಾಂಟ್ರಿಬ್ಯೂಷನ್ ಮುಗಿದ ಮುಂದೆ ಬಂದೇ ಇದ್ರೆ ಎಲ್ಲರೂ ಕೂಡಿಸಿ ಹೇಳ್ತೀವಿ, ಎಲ್ಲರೂ ಕೂಡಿಸಿ. ಯಾರ್ಯಾರು ಇದ್ದಾವೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ನಿಮ್ಗೇನು ನನ್ನ ಪೆನ್ಷನ್ ಬರ್ತದೆ ಅಂತ ಖುಷಿ ಕೊಡೋದು ಅಲ್ಲಿ, ಅದ್ರ ಏನು ಕತ್ತಾರೆ, ಏನು ಮೋಸ ಮಾಡ್ರೆ ಅನ್ನೋದು ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ. ಏನ್ ಮಾಡಿದ್ದಾರೆ, ಕೆಲವು CRS VRS ಅವ್ರು ಕಟ್ಟು, ಅವ್ರ ಸಸ್ಪೆನ್ಷನ್ ಪೀರಿಯಡ್ ಕಟ್ಟು, LLP ಕಟ್ಟು, ಇಷ್ಟಿಷ್ಟ ಇದು ಕಟ್ಟು, ಆಮೇಲೆ ಅವ್ರವ್ರಿಗೆ ಫಿಕ್ಸೇಷನ್ ಕಟ್ಟು, ಸಸ್ಪೆನ್ಷನ್ ಪೀರಿಯಡ್ ಏನ್ ಸಂಬಂಧ ಅದಕ್ಕೂ ಅದ್ರ ಪ್ರಕಾರ ಹಾಕ್ಬಿಡ್ತಾರೆ ಕೆಲವು ಕಡೆ. ಸೊ ಇವೆಲ್ಲ ಇದ್ದಾವೆ. ಸೊ ಆ ತಪ್ಪುಗಳೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಅಮೌಂಟ್ ಬಂತ ಅಷ್ಟೇ, ನೀವು ಲಕ್ಷ ಗಂಟೆ ಬಂತು, ಅಯ್ಯೋ ಇನ್ನೂ ಎಷ್ಟೋ ಲಕ್ಷ ಗಂಟೆ ತಿಂದಾರೆ, ನೀನು 10 ಲಕ್ಷ ನೋಡಿ, ಇನ್ನು 10 ಲಕ್ಷ ತಿಂದಿರ್ತಾವೆ. ಇದು ಸತ್ಯ. ಇದು ನಾನು ನೋಡ್ಕೊಟ್ಬೇಕಾದ್ರೆ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಆದ್ರೆ ನಿಮಗೆ ಭಯದಿಂದ ದಯವಿಟ್ಟು ಹಿಂಜರಿಬೇಡಿ, ಭಯ ಪಟ್ಟುಕೊಂಡು ಹಿಂಜರಿಬೇಡಿ. ನಿಮ್ಮ ದಾಖಲೆ ಕೊಡಿ, ನೀವು ಹೆಚ್ಚಿಗೆ ಕೊಡಬೇಡಿ, ಜೆರಾಕ್ಸ್ ಕೊಡಿ, ನಮ್ಮ ಶ್ರೀಧರ ತಂದು ಕೊಡ್ರಿ ಜೆರಾಕ್ಸ್, ಅಥವಾ ನಮ್ಮ ಆಫೀಸ್ ಅಡ್ರೆಸ್ ಕಳಿಸ್ಕೊಡ್ರಿ. ನಾವು ನೋಡಿ ಏನು ಮಾಡ್ಬೇಕಂತ ಹೇಳಿ ಅಂತ ಲೆಟರ್ ಮಾಡಿ ನಾವು ನೀವೆಲ್ಲಿ ತಿರುಗಾಡಬೇಕಾಗಿಲ್ಲ. ನೀವು ನಾವು ಕೋಟಿ ತಿರುಗಾಡಬೇಕು. ನೋ ನೋ ಬಸವರಾಜ್ ಯಾವಾಗ್ಲೂ ಕೋಟಿ ತಿರುಗಾಡೋ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲ ಸೈನ್ ಮಾಡಿ ಕೊಟ್ಬಿಟ್ಟು ನಾವು ಅಂತ ಅರೇಂಜ್ಮೆಂಟ್ ಮಾಡಿ ನಾವು ಕೇಸ್ ಹಾಕ್ತೀವಿ. ಅದು ಬಸವರಾಜ್ ಗೊತ್ತುಂಟು, ಅದು ಮಾಡ್ತೀವಿ. ಸೊ ಆದ್ರಿಂದ ಕೋಟಿ ಹಾಕಿದ್ರೆ ನಾವು ತಿರುಗಾಡಬೇಕಾಗುತ್ತೆ. ಅಮ್ಮ ಕಲ್ಪನೆ ತಕೊಂಡ್ಬಿಡ್ರಿ. ಅಥವಾ ಯಾಕಂದ್ರೆ ಬೇರೆ ಅಡ್ವೊಕೇಟ್ ಅನ್ನೋದನ್ನ ಇವರನ್ನು ತಿರುಗಾಡಿಸಿ ಅವರು ಸಾಕಷ್ಟು ತೊಂದರೆ ಕೊಟ್ಟು ನಿಮ್ಗೆ ಏನ್ ದಾಖಲೆ ಕೊಡೋದು ಮಾಡ್ತಾರೆ. ಅದು ಬಸವರಾಜನ ಕೆಲಸ ಅಲ್ಲ. ಅಂತ ತಂದ ಕೆಲಸ ಮಾಡಕ್ ಅವ್ರು ನಂಗಿರೋ ಅವಶ್ಯಕತೆ ಇಲ್ಲ. ನಾವು ಕಾಣ್ತೀವಿ, ನೋಡಮ್ಮ ನಿಮ್ಗೆ ಇಷ್ಟು ಬರ್ಬೇಕು, ಇಷ್ಟು ಬರ್ತೀವಿ, ಇಷ್ಟ ಆಗ್ಬೇಕು, ಇಷ್ಟು ನಾವು ಕೈ ಹಾಕ್ತೀವಿ. ಅದ್ರಲ್ಲಿ ಏನ್ ಬರ್ತಾವ ದುಡ್ಡುಗಳು ನಿಮ್ಗೆ ಇಲ್ಲ, ಡಿಸ್ಟೆನ್ಸ್ ಆಗಿ ನಿಮ್ಗೆ ಏನ್ ಪೆನ್ಷನ್ ಇಲ್ಲ, ನಾವೇ ಕೊಡ್ತೀವಿ. ನಾವೇ ಸಂಘ ಖರ್ಚು ಹಾಕಿ ವ್ಯವಸ್ಥೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಬಂದು ನಿಮ್ಗೆ ಕೊಡಿ. ಅದೇ ಸಂಘದಲ್ಲಿ ಲಿಮಿಟ್ ಇದೆ, ಅದರ ಪ್ರಕಾರ ಸಂಘ ಡೈರೆಕ್ಟ್ ಇದ್ದಾರೆ, ಆ ಡಿಸೈಡ್ ಮಾಡೋದ್ರ ಪ್ರಕಾರ ಕೊಟ್ಟು. ಸೊ ನಮ್ಮ ಉದ್ದೇಶ ಅಂದ್ರೆ ಎಲ್ಲರಿಗೂ ಸರಿಯಾದ ನ್ಯಾಯ ಸಿಗಬೇಕು, ಕರೆಕ್ಟ್ ಅಮೌಂಟ್ ವಾಪಸ್ ಸಿಗಬೇಕು, ಪ್ರತಿ ಸದಸ್ಯ ವಾಪಸ್ ಬರಬೇಕು. ಇದು ಬಸವರಾಜ್ ಇರೋವರಿಗೆ ಮಾಡ್ತಕ್ಕಂಥ ಕೆಲಸ. ನಾನು ಇದನ್ನ ಮ್ಯಾನೇಜ್ಮೆಂಟ್ ಉದ್ದೇಶದಲ್ಲಿ ನಿಮಗೂ ತಿಳಿಸ್ತೇನೆ. ಆದ್ರೆ ಒಂದು ವಿಚಾರದಲ್ಲಿ ಏನಂದ್ರೆ, ಈ ಜನ ಮುಂದೆ ಬಂದಷ್ಟು ನಮ್ಗೆ ಅನುಕೂಲ. ಎಷ್ಟು ಜನ ಮುಂದೆ ಬರ್ತಾರೆ, 10 ಜನ ಕೇಸ್ ಹಾಕುವ, 10 ಜನ ಮೆತ್ತಗಾಗ್ತಾರೆ. 9 ಜನದ ಸ್ಟಾರ್ಟ್ ಆಗೋದು ಈಗ 900 ಜನ. ನಮ್ಮಲ್ಲಿ ಅಂದ್ರೆ ಸಮಸ್ಯೆಗಳು ಇರ್ತಕ್ಕಂಥವ್ರೆ ನಮಗೆ ಮೆಂಬರ್ಸ್ ಆಗಬೇಕು, ತೊಂದರೆ ಇಲ್ಲ. ಯಾಕಂದ್ರೆ ಅವ್ರ ಸಮಸ್ಯೆ ಅವ್ರದೇ ನಮ್ಗೆ ಬೇಕು. ಅವರು ಹೋದ ತಕ್ಷಣ ಟಿಕೆಟ್ ಇಡ್ತಾರೆ, ರಿಟೈರ್ ಆಗಿರ್ತಂದ್ರೆ ಅವ್ರ ಮನೆಗೆ ಹೋಗಿ ಇಷ್ಟು ಮೆಂಬರ್ಶಿಪ್ ಕೊಡೋಂತ ನಾವು ಆ ತರ ಮಾಡೋದಲ್ಲ. ಅವರಾಗೆ ವಾಲಂಟ್ರಿ ಬರಬೇಕು. ನಮ್ಮ ಸಂಘ ಇದೆ, ನೀವು ಹೇಳ್ಬೇಕು, ನೋಡಪ್ಪ ಈ ತರ ಹಿಂಗಿದೆ, ಬರ್ಬೇಕು. ಸೊ ಅದು ಆ ದೃಷ್ಟಿ ನಾವು ಮಾಡ್ತಿರೋದು. ನಾವೊಂದು ಸಂಘಕ್ಕೆ ಅಥವಾ ಬಸವರಾಜ್ ಖರ್ಚಿಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಅಲ್ಲ. ನಿಮ್ಗೆ ಯಾವುದೇ ತರ ಸಂಬಳ ಬೇಕಾಗಿಲ್ಲ. ನನಗೆ ವರ್ಕ್ ಬೇಕು, ನನಗೆ ಕೇಸ್ಗಳು ಬೇಕು, ಜನರಿಗೆ ಅನುಕೂಲ ಆಗಬೇಕು. ಇದು ನಮ್ಮ ಉದ್ದೇಶ. ಇಲ್ಲಿ ಬಂದ ತಕ್ಷಣ ಫಸ್ಟ್ ಮೀಟಿಂಗ್ ಅದರ ಮಾಡಿ ನಿಲ್ಸಿದ್ದು ಬಹಳಷ್ಟು ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಪೆನ್ಷನ್ ಬರಲಿಲ್ಲ. ಅವ್ರಿಗೆಲ್ಲ ಬರಬೇಕಂತ ನಾವು ಹೋರಾಟ ಮಾಡಿದ್ವಿ, ಅದೆಲ್ಲ ಆಯ್ತು. ಬಟ್ ಕೆಲವರು ಮಾತ್ರ ದಿವಸ ಹೋಗಿದ್ದಾರೆ, ದುಡ್ಡು ಅಮೌಂಟ್ ಹೆಚ್ಚಿಗೆ ಕಟ್ಟಿದ್ದಾರೆ. ಅದು ಎರಡನೇ ವಿಚಾರ. ಐ ವಿಲ್ ಟಾಕ್ ಇಂಡಿಪೆಂಡೆಂಟ್ಲಿ. ಓಕೆ. ಸೊ ನಾವು ಪೆನ್ಷನ್ ಯಾರಿಗೆ ಕೊಡ್ಬೇಕಂದ್ರೆ ಎಲ್ಲರಿಗೂ ಕೊಡ್ಬೇಕು. ಡಿಸ್ಮಿಸ್ ಆದ್ರೂ ಇಲ್ಲ, CRS ಇಲ್ಲ, ಅವ್ರಿಗೂ ಇಲ್ಲ ಅಂತ ಎಲ್ಲರಿಗೂ. ಅವ್ರು ಎಷ್ಟು ಸರಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆ, ಅವ್ರು ಎಷ್ಟು ಸರ್ವಿಸ್ ಮಾಡಾನೆ. ಅವಾಗ ಡಿಸ್ಮಿಸ್ ಮಾಡೇನೋ, CRS ಆಗಿತ್ತೋ, ಅವ್ನ ಕಾಯಿಲೆ ಬಿಟ್ಟಿದ್ವಾಗೇನೋ, ಅವೆಲ್ಲ ಬೇಕಾಗಿಲ್ಲ ನಮ್ಗೆ ಕತೆ. ಅವ್ನು ದುಡ್ಡನೇ ಇಲ್ಲ, 10 ವರ್ಷ ಸರ್ವಿಸ್ ಮಾಡನೇ ಇಲ್ಲ. 10 ವರ್ಷ ಸರ್ವಿಸ್ ಮಾಡೋಣ, ಪೆನ್ಷನ್ ಕೊಡ್ಬೇಕು ಅಷ್ಟೇ.
ಏನ್ ಕೊಡ್ಬೇಕು? ಅವನದೇನು ಲಾಸ್ಟ್ ಸಂಬಳ ಇತ್ತು ಇಂಟು ನಂಬರ್ ಆಫ್ ಇಯರ್ಸ್ ಡಿವೈಡ್ ಬೈ 33. ಲಾಸ್ಟ್ ಸಂಬಳ ಏನಿತ್ತು ಅದ್ರ ಅರ್ಧ. ಈ 30,000 ಇತ್ತು ಬೇಸಿಕ್, ಅದ್ರ ಅರ್ಧ 15% ಇಂಟು 20 ವರ್ಷ ಇಂಟು 20 ಡಿವೈಡ್ ಬೈ 33 ಮಾಡಿದ್ರೆ ಅದು ಪೆನ್ಷನ್ ಬರುತ್ತೆ. ಅದು ಕ್ಷೇತ್ರ ಪೆನ್ಷನ್. ಅದ್ರ ಕಟ್ ಮಾಡುದು ಇದು ಮಾಡುವ ಪ್ರಶ್ನೆ ಬರಲ್ಲ. ಸೊ ಎಲ್ಲ ಕಟ್ಟಾಯ ಕೇಸುಗಳ, ಕೆಲವು ಕೊಟ್ಟಿನ ಕೇಸುಗಳ, ಸುಮಾರು ಒಂದು 20 ಕೇಸು ಡಿಸ್ಮಿಸಲ್ ಕೇಸುಗಳಿವೆ. ಅವಕ್ಕೆಲ್ಲ ನಾನು ಲೆಟರ್ ಮಾಡಿದ್ದೀನಿ. ಈ ಕಂಟೆಂಪ್ಟ್ ಡಿಸಿಷನ್ ನಡೀತಿದೆ ಸುಪ್ರೀಂ ಕೋರ್ಟ್ ನಲ್ಲಿ. ಆ ಡಿಸ್ಮಿಸ್ ಆಗೋದು ಸುಪ್ರೀಂ ಕೋರ್ಟ್ ಸಹ ಜಡ್ಜ್ಮೆಂಟ್ ಇತ್ತು, ಅದೆಲ್ಲ ಕಡೆ ಗೊತ್ತಿದೆ. 16/8/2024 ಅಂತ ಕಾಣುತ್ತೆ. 16/8/2024 ಗವರ್ಮೆಂಟ್ ಹೇಳ್ತು ನಾವು ಪೆನ್ಷನ್ ಕೊಡ್ತೀವಿ ಅಂತೇಳಿ. ಯಾಕಂದ್ರೆ ಅವೇ ಕೊಡ್ತಿದ್ರು ಅವ್ರ ಕೇಳಿದಾಗ ಯಾಕಪ್ಪ ಕೊಡ್ತೀಯಾ, ನಮ್ಗೆ ಟೈಮ್ ಕೊಡ್ರಿ ಅಥವಾ ಆರ್ಡರ್ ಕೊಡಿ ಅಂತ. ಯಾವ ಆರ್ಡರ್ ಕೊಡ್ಬೇಕು? ಆರ್ಡರ್ ಕೊಡೋದಲ್ಲ, ಶುಲ್ಕ ಕೊಡ್ತೀನಿ ಅಂತಂದ್ರು. ಯಾವಾಗ ಶುಲ್ಕ ಕೊಡ್ತಾರೆ ಇಲ್ಲ ಕೊಡ್ತೀವಿ ಅಂತೇಳಿ ಗವರ್ಮೆಂಟ್ ಆಫ್ ಇಂಡಿಯಾ ಒಪ್ಪಿತು. ಒಪ್ಪಿದಾಗ ಏನಾಯ್ತು, ಸುಪ್ರೀಂ ಕೋರ್ಟ್ ಹೇಳ್ತು ಎವ್ರಿಬಡಿ ಶುಡ್ ಗೆಟ್ ಕರೆಂಟ್ ಪೆನ್ಷನ್. ವರ್ಡ್ ಕರೆಕ್ಟ್ ಇಟ್ಕೊಳ್ಳಿ. ಎವ್ರಿಬಡಿ ಶುಡ್ ಗೆಟ್ ಕರೆಂಟ್ ಪೆನ್ಷನ್. ನವೆಂಬರ್ 2024 ರಲ್ಲಿ ಪ್ರತಿಯೊಬ್ಬರಿಗೂ ಪೆನ್ಷನ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಅರ್ಥ ಏನು? ಯಾರ್ಯಾರು 10 ವರ್ಷ ಸರ್ವಿಸ್ ಮಾಡಿದಾರೋ ಅವರೆಲ್ಲರಿಗೂ ಪೆನ್ಷನ್ ಕೊಡಬೇಕಂತಾನೆ ಅರ್ಥ. ರೂಲ್ ಜಡ್ಜ್ಮೆಂಟ್ ಅಂತಿದೆ, ಲೇಟೆಸ್ಟ್ ರೂಲ್ ಜಡ್ಜ್ಮೆಂಟ್. ಸರಿಯಾಗಿ ಕೇಳ್ಕೊಳ್ಳಿ. ಯಾಕಂದ್ರೆ ಬೇರೆ ಯೂನಿಯನ್ಗಳು ಯಾವಕ್ಕೂ ಏನು ಅರ್ಥ ಇಲ್ಲ, ಅದು ವಿಚಾರ ಸರಿಯಾಗಿ ತಿಂತ ಇಲ್ಲ. ಹಾಗಾಗಿ ಅಯೋಮಯ ಇತ್ತು. ದುಡ್ಡು ಖರ್ಚು ಮಾಡಿ ಕಲೆಕ್ಟ್ ಮಾಡ್ಕೊಂಡು ಲಕ್ಷಾಂಗಟ್ಟಲೆ ಕೊಟ್ಟೆ, ಅಲ್ಲಿ ಇದು ಮಾಡಿದೆ, ಕೋಟ್ಯಾಂಗಟ್ಟಲೆ ಕಲೆಕ್ಟ್ ಮಾಡಿದೆ ಅಂತ ಇದೆಲ್ಲ ನಡೀತಿದೆ. ಓಕೆ, ಸ್ವಲ್ಪ ದಯವಿಟ್ಟು ಗಮನ ಕೊಡಿ. ಯಾಕಂದ್ರೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನಾಲ್ಕನೇ ನೀವು ತಿಳಿಸ್ಬೇಕಾಗುತ್ತೆ ಈ ವಿಚಾರ. ಗೊತ್ತಿದ್ರೆ ಫುಲ್ ಜಡ್ಜ್ಮೆಂಟ್ ಏನಾಗುತ್ತೆ, ಯು ಪನಿಷ್ಡ್ ಇಟ್ ಈಸ್ ಇಂಡಿಪೆಂಡೆಂಟ್. ನೀವು ಪನಿಷ್ಮೆಂಟ್ ಮಾಡ್ತದ್ದು ಏನೇನು ಮಾಡ್ತದ್ದು ಇದಕ್ಕೆ ಸಂಬಂಧ ಪಡಲ್ಲ. ರೆಗ್ಯುಲೇಷನ್ ಏನಿರುತ್ತೆ, 10 ವರ್ಷ ಸರ್ವಿಸ್ ಸಾಕು ಕೊಡ್ಬೇಕು ಅಂತಿದೆ. ಫೋರ್ ಫ್ಯೂಚರ್ ಇವಾಗ ಪ್ರಶ್ನೆ ಬರಲ್ಲ. ಬೈಪಾರ್ಟಿ ಸೆಟಲ್ಮೆಂಟ್ ಮೇಲೆ ಏನಾಗಿದೆ, 2002 ಏನಾಗಿದೆ, if the employee even if he dismisses, if the employee is eligible for retirement benefits according to law, according to regulations ಪ್ರಕಾರ ಎಲಿಜಿಬಿಲಿಟಿ ಇದ್ರೆ ಕೊಡಬೇಕು ಅಂತ ಒಂದು ಅಗ್ರಿಮೆಂಟ್ ಆಗಿದೆ. ಬೈಪಾರ್ಟಿ ಸೆಟಲ್ಮೆಂಟ್ 2002 ಅಕ್ಟೋಬರ್ 2002 ಅಗ್ರಿಮೆಂಟ್. ಅದು ಇಂಪ್ಲಿಮೆಂಟೇಷನ್ ಆಗಿದೆ. ಏನಾಗಿದೆ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ ಏನಾಗಿದೆ. ಸೊ ಇಫ್ ಯು ಕಂಪ್ಲೀಟೆಡ್ 10 years ಸರ್ವಿಸ್, ಆ ಗ್ರಾಚ್ಯುಟಿ 5 years ಆಗಿದ್ರೆ ಗ್ರಾಚ್ಯುಟಿ ಕೊಡಬೇಕು. ಆಮೇಲೆ ಪೆನ್ಷನ್ ಪಿಯರ್ ಗೆಸ್ಮೆಂಟ್ ಎಷ್ಟು ಬ್ಯಾಲೆನ್ಸ್ ಇತ್ತು ಅದು ಕೊಡಬೇಕು. ಇಫ್ ಈಸ್ ಎಲಿಜಿಬಲ್ ಅಂದ್ರೆ 10 ವರ್ಷ ಸರ್ವಿಸ್ ಆದ್ರೆ ಪೆನ್ಷನ್ ಎಲಿಜಿಬಿಲಿಟಿ ಅಂತಿದೆ. ರೆಗ್ಯುಲೇಷನ್ ಹೋದ್ರು ಪೆನ್ಷನ್ ರೆಗ್ಯುಲೇಷನ್. ಎನಿ ಎಂಪ್ಲಾಯ್ ಕಂಪ್ಲೀಟ್ 10 years ಈಸ್ ಎಲಿಜಿಬಲ್ ಫಾರ್ ಪೆನ್ಷನ್ ಅಂತಿದೆ. ಸೊ ದಟ್ ಕ್ಲಾಸ್ ಇಸ್ ಸಫಿಷಿಯಂಟ್. ಈ ಕ್ಲಾಸ್ ಬಿಟ್ಟು ಉಳಿದ ಕ್ಲಾಸ್ ಅಪ್ಲಿಕೇಬಲ್ ಆಗಲ್ಲ. ಈ ಕ್ಲಾಸ್ ಯಾವ್ದು ಬೆನಿಫಿಟ್ ಇಲ್ಲದೆ ಅದು ಓದಬೇಕು. ಉಳಿದಲ್ಲ ಇಡೋದು ತಪ್ಪು. ಡಿಸ್ಮಿಸ್ ಸಪರೇಟ್ ಅಂಡ್ ಈಸ್ ಎಲಿಜಿಬಲ್. ಕಾಂಟ್ರಾಕ್ಟ್ ಏನಿದೆ ಅಗ್ರಿಮೆಂಟ್ ಅಲ್ಲಿ ಇಟ್ ಈಸ್ ಎಲಿಜಿಬಲ್, ಈ ಶುಡ್ ಬಿ ಗಿವನ್. ಸೊ ದಿಸ್ ಈ ಎಲಿಜಿಬಿಲಿಟಿ ಅಂದ್ಬಿಟ್ರೆ ಯಾರಿಗೆ ಸಿಗಲ್ಲ ಪೆನ್ಷನ್. ಹಂಗಾದ್ರೆ ಇದು ಮಾಡಿದ ಉದ್ದೇಶ ಏನು? ಮಾಡಿದ ಉದ್ದೇಶ ತಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂದಿನ ಜಡ್ಜ್ಮೆಂಟ್ ಅವರ ಹತ್ರ ಅವ್ರ ಜಡ್ಜ್ಮೆಂಟ್ ಸಂಬಂಧ ಅಲ್ಲ. ಲೇಟೆಸ್ಟ್ ಜಡ್ಜ್ಮೆಂಟ್ ಏನಿಲ್ಲ, ಕೂಲ್ ಜಡ್ಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಜಡ್ಜ್ಮೆಂಟ್ ಅದರಲ್ಲಿ ಮತ್ತೆ ಮತ್ತು IB ಅವರು ಮತ್ತೆ ಕ್ಲಾರಿಫಿಕೇಷನ್ ಕೇಳ್ತು. ಹೌದು ಇದ್ರಾಗ CRS ಬರ್ತಾರ, ಆಮೇಲೆ ಡಿಸ್ಮಿಸಲ್ ಬರ್ತಾರ ಅಥವಾ ರಿಮೂವಲ್ ಬರ್ತಾರ, ಮತ್ತೆ ಕ್ಲಾರಿಫಿಕೇಷನ್ ಕೇಳ್ತು. ಆ ಕ್ಲಾರಿಫಿಕೇಷನ್ ಕೂಡ ನ್ಯೂ ಜಡ್ಜ್ಮೆಂಟ್ ಏನಾಯ್ತು ಸುಪ್ರೀಂ ಕೋರ್ಟ್, ಎಸ್ ಇಫ್ ಎನಿಬಡಿ ಕಂಪ್ಲೀಟೆಡ್ 10 years ಟೋಟಲ್, ಎನಿಬಡಿ ಕಂಪ್ಲೀಟ್ 10 years ಈಸ್ ಎಲಿಜಿಬಲ್ ಫಾರ್ ಪೆನ್ಷನ್. ಅವ್ರು ಇಂಥ ಅಂತ ಹೇಳೋದು ಏನ್ ಕೊಡ್ತೀವಿ ಅದು ದಟ್ ಇಸ್ ಇಮ್ಮೆಟೀರಿಯಲ್. 10 ವರ್ಷ ಸರ್ವಿಸ್ ಮಾಡೋಣ, 10 years ಸರ್ವಿಸ್ ಮಾಡೋಣ, ಕೊಡ್ಬೇಕು ಅಷ್ಟೇ. ದಿಸ್ ಇಸ್ ದ ಫೈನಲ್ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ತಗೊಂಡು IPA ಯಾರು ಆಲ್ ಬ್ಯಾಂಕರ್ಸ್ಗೆ ಹೆಡ್, ಅವ್ರ ಅಪಾಯಿಂಟ್ಮೆಂಟ್ ತಂದು IBA ಅಪಾಯಿಂಟ್ಮೆಂಟ್ ಆಗುತ್ತೆ ಬ್ಯಾಂಕರ್ಸ್. ಮತ್ತೆ ಬ್ಯಾಂಕರ್ಸ್ ಅಪಾಯಿಂಟ್ ಮಾಡಿದಾಗ IBA ಗೈಡ್ಲೈನ್ಸ್ ಸ್ಟ್ಯಾಚ್ಯುಟರಿ ಅದು ಫಾಲೋ ಮಾಡುತ್ತಾನೆ.
ಬ್ಯಾಂಕ್ ಕಾಯುವ ಎಷ್ಟು ಫಾಲೋ ಉಂಟು ಈಗ ಡಿಸೋಬೆ ಇಟ್ ಇಸ್ ಅಮೌಂಟ್ ಡಿಸೋಬೆ if you are not followed by the guidelines it is disobey. What will say? ಓಟಿನ ಒಪಿನಿಯನ್ ತಗೊಂಡು IBI ಯಾವ ತರ ಯೂಸ್ ಮಾಡ್ತಾರೆ ಡೈರೆಕ್ಟ್ಸ್ ಕೆಲವು ಬೇರೆ ಸುಮಾರು ಬ್ಯಾಂಕ್ ಒಂದು 10 ಜನ ಡೈರೆಕ್ಟ್ ಇರ್ತಾರೆ ಅವರು ಥಿಂಕ್ ಮಾಡಿ ಆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೇಲೆ ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ ಆ ಸರ್ಕ್ಯುಲರ್ ಫಾಲೋ ಮಾಡೋದು ಇವ್ರ ಡ್ಯೂಟಿ ಈಗ ಅದನ್ನೆಲ್ಲ ಕೇಳ್ತಾರೆ ಅಷ್ಟೇ ಮುಂಚೆ ಲೆಟರ್ ಮಾಡಿಬಿಟ್ಟು ಅಷ್ಟೇ ಇವರು ನಾನು ಸುಪ್ರೀಂ ಕೋರ್ಟ್ ಹೇಳಿದೀಯ ಪಾಯಿಂಟೆ 100% ಕೇಳಿಬಿಡ್ತಾರೆ ನಾನು ಇವತ್ತು ಹೇಳ್ತೀನಲ್ಲ ನಾಳೆ ಸುಪ್ರೀಂ ಕೋರ್ಟ್ ಕೂಡ ವಿಷಯ ನಾಳೆ ಇದು ನಾಟ್ ಕ್ಲಾರಿಫೈ ಮಾಡಲ್ಲ ಏನು ಈ ಕಡೆ ಏನಂತಾರೆ ಸರ್ ನೀವು ಕೊಟ್ಟಿಲ್ಲ ಈ ಕಡೆ ಏನ್ ಹೇಳ್ತಾರೆ ನೀನು ಸರ್ ಕೊಡ್ತಿರ್ತ ಕತೆ ಮಾಡ್ತಾರೋ ಹಿಂಗ್ ಮಾಡ್ತಾರೋ ಮಿಸ್ಟೇಕ್ ಮಾಡ್ತಾರೋ ನೋಡೋಣ ಈಗ ಬಡ್ಡಿ ವ್ಯಾಪಾರ ಮಾಡ್ತಾರೋ ಹಂಗ ಬಡ್ಡಿ ವ್ಯಾಪಾರ ಮಾಡ್ತಿರ್ತಾರೆ ಅವ್ರು ಗೊತ್ತಿಲ್ಲ ನೋಡೋಣ ಅವ್ರಿಗೆ ಈಚೆ ಕೊಟ್ಟು ಸುಮ್ಮನೆ ಬಿಡ್ತಾರೆ ನೋಡೋಣ ಮತ್ತೆ ಕೆದಕಿದಾಗ ಆ ಕಡೆ ಏನಾಯ್ತು ಈ ಕಡೆ ಹೇಳ್ಬೇಕು ನಮ್ದ ಸರ್ ಈ ತರ ಡಿಸಿಷನ್ ಕೇಸ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲಪ್ಪ ಸರ್ ಅಂತ ಪ್ರೊಸೀಡಿಂಗ್ಸ್ ಟೈಮು ನೋಡ್ತಾರಲ್ಲ ಪ್ರತಿ ಪ್ರೊಸೀಡಿಂಗ್ಸ್ ಹೆಂಗ್ ಮಾಡ್ತಾರೆ ಟೈಮ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಕಂಪ್ನಿ ಎಲ್ಲರಿಗೆ ಖುಷಿ ಪಡ್ಬೇಕೆಲ್ಲ ಅಪೋಸಿಟ್ ಪಾರ್ಟೀಸ್ ಎಲ್ಲ ಯಾಕಂದ್ರೆ ಅವರೆಲ್ಲ ಶಿಲ್ಪಿ ಕ್ಲೋಸ್ ಅಲ್ಲ ಮಕ್ಕಳು ಎಷ್ಟು ಮಟ್ಟಿಗೆ ಉಂಟು ಸಿಪಿ ಇದ್ದಿದ್ದನ್ನೆಲ್ಲ ಕೊಟ್ಟಿದ್ದೆ ತಪ್ಪ ನೀವೆಲ್ಲ ರೊಕ್ಕ ಬಂದು ಸಿಪಿ ಇದ್ದಾನೆ ನೀವೇನು ಅರಿಲಿಲ್ಲ ಮಾಡಿಕತೆ ನೀವೆಲ್ಲ ಬರೇ ಎದ್ದಕ್ಕೆ ಇವತ್ತು ಆ ಸಿಪಿ ಇರೋನೇ ಕಾಂಟ್ಯಾಕ್ಟ್ ಇರೋನೇ ಪ್ರತಿಯೊಂದು ಸ್ಟೇಜ್ ನಲ್ಲೂ ಕೆಡಕ್ತಾ ಇದೆ ನೀವೇನ್ ಮಾಡಿ ಸಿಪಿ ಅಂದ್ರೆ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋ ಡಿಸೋಬೆ ಈಗ ನಾನೇ ಸುಪ್ರೀಂ ಕೋರ್ಟ್ ಅಂದ್ಮೇಲೆ ನನ್ನ ಆರ್ಡರ್ ಡಿಸೋಬೆ ಮಾಡಿ ಅಂದ್ರೆ ನನ್ನ ಕೆಲಸ ಜವಾಬ್ದಾರಿ ಅದನ್ನ ಇಂಪ್ಲಿಮೆಂಟ್ ಮಾಡಿಸೋದು ಆ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ಸುಪ್ರೀಂ ಕೋರ್ಟ್ ಮೇಲೆ ಐತೆ ನಮ್ಮ ಪಾಠ ನಮ್ಮ ವಿಷಯ ನಮ್ಮ ಏನ್ ಹೇಳ್ಬೇಕಾರೋ ಸರ್ ನಮ್ಗೆ ಇದು ಗೊತ್ತಿಲ್ಲ ಅಷ್ಟೇ ನಾವ್ ಹೇಳ್ಬೇಕು ನಾವೇನ್ ಬೇರೆ ವಾದ ಮಾಡೋ ಅವಶ್ಯಕತೆ ಇಲ್ಲ ಸರ್ ಕೊಟ್ಟಿಲ್ಲ ಕ್ಲಾರಿಫೈ ಮಾಡ್ಬೇಕು ಸರ್ ನಾನು ಡಿಸ್ಮಿಸ್ ಕೊಟ್ಟಿಲ್ಲ ನನ್ ಕಂಪ್ನಿ ಕಟ್ಕೊಡ್ತಾರ ನನಗೆ ಗೊತ್ತಿಲ್ಲ ಕೊಟ್ಟಿಲ್ಲ ವಿಚಾರಗಳು ಹೇಳ್ಬೇಕಂತ ಈ ಕಡೆ ಪಾಠ ಕೆಲಸ ಯಾಕೆ ಕೊಟ್ಟಿಲ್ಲಪ್ಪ ಅಂದ್ರೆ ಈ ಕಡೆ ಉತ್ತರ ಕೊಡ್ಬೇಕು ಆ ಸಂಬಂಧ ಕಾರಣ ಈಸ್ ಆಲ್ರೆಡಿ ದೇರ್ ಆರ್ಡರ್ ಕೊಡೋದು ಏನ್ ಆರ್ಡರ್ ಕೊಡೋದಿಲ್ಲ ಮತ್ತೆ ನಿನ್ ಕಂಟೆಂಪ್ಟರಿ ನೋಟಿಸ್ ಕೊಡ್ತೀನಿ ಹೊರಗಡೆ ಆಗ್ತದೆ ಅದೇ ಪಾರ್ಟ್ ನೆಕ್ಸ್ಟ್ ಇರೋ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಆಗ್ತದೆ ನೀವೇನಪ್ಪ ಎಷ್ಟು ದಿವಸ ತಗೊಂತಾರೆ 8 ದಿವಸ ತಗೊಂಡಷ್ಟು ಅಷ್ಟು ದಿವಸ ನಮಗೆ ಬೆನಿಫಿಟ್ಟು ಸಿಪಿ ಎಷ್ಟು ದಿವಸ ಮುಂದುವರಿತೋ ಅಷ್ಟು ದಿವಸ ನಮ್ಮ ಸಮಸ್ಯೆಗಳು ಬಗೆಹರಿತಾವ ಇಲ್ಲ ಸಮಸ್ಯೆಗಳು ಎಲ್ಲ ಮುಚ್ಚಕ್ ಬಿಡ್ತಾರೆ ಅದ್ಯಾಕ ನಿಮ್ಗೆ ಸಿಪಿ ಹೆಚ್ಚಿತ್ತು ಸುಪ್ರೀಂ ಕೋರ್ಟ್ ಮಾಡಿಸ್ತೇನೆ ಕೋರ್ಟ್ಗಳೆಲ್ಲ ಮಾಡಿಸ್ತೇನೆ ಅಕ್ಕ ಪುಸ್ತತೆ ಅಕ್ಕ ಸಲ ಕೊಡ್ತತೆ ಒಂದೇ ಸಾರಿ ಅಕ್ಕ ಹಾಕುತ್ತೆ ಅಕ್ಕ ಲೆಂತ್ ಆದ್ಮೇಲೆ ಏನಂತ ಹಿಂಗೆ ಉರುಳೇನಾಗುತ್ತೆ ಹತ್ಕೊಳಕ್ಕಾಗಲ್ಲ ಸಣ್ಣ ಮಾಡ್ಕೋತಿ ಬಟ್ ಅಕ್ಕ ಉದ್ದಾದಾಗ ಕುಚ್ಚಿ ಎಕ್ಕಿರೋಕ್ಕಾಗಲ್ಲ ಆ ಇದು ಮಾಡೋದು ಒಂದು ಇಂಪ್ಲಿಮೆಂಟ್ ಮಾಡಿಸುತ್ತೆ ಫಸ್ಟ್ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡ್ಬಿಡ್ತಾರೆ ಬಿಡಲ್ಲ ಇಂಪ್ಲಿಮೆಂಟ್ ಆದ್ಮೇಲೆ ಕಂಟೆಂಟ್ ಇಂಪ್ಲಿಮೆಂಟ್ ಆದ ತಕ್ಷಣ ಹೋದಾಗ ಕೇಸು ನನಗೆ ಕೇಳ್ದಂಗೆ ಕೇಳ್ರಿ ಇಂಪ್ಲಿಮೆಂಟ್ ಆಯ್ತು ಈ ಕಡೆ ಪಾರ್ಟಿಗಳೆಲ್ಲ ಇದ್ರು ಸರ್ ನಮ್ಗೆಲ್ಲ ಆಯ್ತು ನಮ್ಗೆ ಕಂಪ್ಲೇಂಟ್ ಆಯ್ತು ಅಂದಾಗ ಕೋರ್ಟ್ ವಿಲ್ ನಾಟ್ ಕ್ಲೋಸ್ ದ ಕೇಸ್ ಕೋರ್ಟ್ ಕೇಸ್ ಕ್ಲೋಸ್ ಮಾಡಲ್ಲ ಇದು 100% ಸತ್ಯ ತಿಳ್ಕೊಳ್ಳಿ ಅವರೆಲ್ಲ ಕಾಯ್ತಿದ್ದಾರೆ ಸಿಪಿ ಕ್ಲೋಸ್ ಅವ್ರಿಗೆ ಯಾಕಂದ್ರೆ ABCD ನಾಲೆಡ್ಜ್ ಇಲ್ಲ ಯಾಕಂದ್ರೆ ಬರೀ ಹಿಂಗೆ ದುರ್ಬಳಕೆ ಮಾಡ್ಕೊಂತ ಇದು ಮಾಡ್ಕೊಂತ ಅಲ್ಲೇ ಆಕ್ಟಿವ್ ಅಂತ ನಮ್ಗೆ ಅವ್ರಿಗೆ ಬಿಟ್ಟು ಇದ್ರ ಬಗ್ಗೆ ಹೇಳೋಷ್ಟು ನಾಲೆಡ್ಜ್ ಇಲ್ಲ ಹಾಗಾಗಿ ಸಿಪಿ ಕ್ಲೋಸ್ ಆಗಲ್ಲ ಸಿಪಿ ಕ್ಲೋಸ್ ಆಗಬೇಕಂದ್ರೆ ನಮ್ಗೆಲ್ಲ ಸಮಸ್ಯೆಗಳು ಕ್ಲೋಸ್ ಅಂತ ಕಡೆ ಪಾರ್ಟಿ ಹೇಳಿದ ಅಂದ್ರೆ ಅವಾಗ ಸಿಪಿ ವಿಲ್ ನಾಟ್ ಕ್ಲೋಸ್ ಸಿಪಿ ವಿಲ್ ರಿಮೇನ್ ನೆಕ್ಸ್ಟ್ ಏನ್ ಮಾಡ್ತೆ ಹೌದಪ್ಪ ನೀನು 2018 ನಾನು ಕೊಟ್ಟೆ ಆದ್ರು ನೀನು 3 ತಿಂಗಳು ಟೈಮ್ ಕೊಟ್ಟಿದ್ದೆ ಇಷ್ಟು ವರ್ಷ ತಗೊಂಡಲ್ಲ ಹೇಳಿದ್ರೆ ಇಷ್ಟು ವರ್ಷ ತಗೊಂಡಲ್ಲ ನಿಮ್ ಬ್ಯಾಂಕ್ ಒಂದು ನಿಮ್ಗೆ ಎಕ್ಸಾಂಪಲ್ ಕರೆಕ್ಟ್ ಗೊತ್ತಾಗುತ್ತೆ
ಫಸ್ಟ್ ನೀವು ಇನ್ಸ್ಪೆಕ್ಟರ್ ರಿಪೋರ್ಟ್ ಕ್ಲೋಸ್ ಮಾಡಿರಲ್ಲ, ಹೌದಾ? ಇನ್ಸ್ಪೆಕ್ಟರ್ ರಿಪೋರ್ಟ್ ಕ್ಲೋಸ್ ಮಾಡಿದಾಗ 3 ತಿಂಗಳು ಕೊಡ್ಬೇಕು, 6 ತಿಂಗಳು ಕೊಡ್ಬೇಕು ಅಂತ ಇರುತ್ತೆ. ಮಾಡಿದ್ರೆ ಸೋಕಾಗ ಬರ್ತೀವಿ. ಏನ್ ಸೋಕಾಗ ಬರ್ತಾ ಈ ತರ ಕ್ಲೋಸ್ ಮಾಡಬೇಕು, ಈ ಡಿಸ್ಪ್ಲಿನ್ ಆಕ್ಟ್ ಮಾಡ್ಬಿಟ್ಟು ಆ ತಿಂಗಳು ಕ್ಲೋಸ್ ಮಾಡಬೇಕು. ಮೇಲೆ ಆಕ್ಷನ್ ಆಕ್ಟ್ ಬರ್ತಾ ಚೇರ್ಮನ್ ಇಶ್ಯೂ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಗೆ ಟೈಮ್ ಕೊಡ್ರಿ, ಏನ್ ಕೊಡ್ರಿ, ಇವತ್ತು ಪಾರ್ಟ್ ಎ ಕಲಿತೆ, ಪಾರ್ಟ್ ಬಿ ಕಲಿತೆ, ಇದು ಕಲಿಸಿದೆ, ಇಷ್ಟ ಆಗಿ ಇಷ್ಟಿದೆ ಹೋಗ್ತದೆ. ಒಂದು ಸಪರೇಟ್ ಟೈಮ್ ಕ್ಲೋಸ್, ಇನ್ಸ್ಪೆಕ್ಟರ್ ರಿಪೋರ್ಟ್ ಕ್ಲೋಸ್ ಆಗಿ ಅಂತ ಬರುತ್ತೆ. ವೆದರ್ ಚಾರ್ಜ್ ಶೀಟ್ ಆರ್ ಕ್ಲೋಸ್ ಆಗುತ್ತಾ, ನಿಮ್ಗೆ ಇಶ್ಯೂ ಮಾಡಿದಂತ ಕ್ಲೋಸ್ ಆಗುತ್ತಾ? ಆಗಲ್ಲ. ಅವಾಗ ಏನ್ ಮಾಡ್ತಾನೆ ಚೇರ್ಮನ್ನು, ಆ ತಿಂಗಳು ಕೊಟ್ಟಿದ್ವಿ, ಇಷ್ಟು ಅವಕಾಶ ಕೊಟ್ವಿ, ಇಷ್ಟು ತಗೊಂಡ್ವಿ, ವೈ ಪನಿಷ್ಮೆಂಟ್ ಆಫ್ ಸೋನ್ಸೋ, ವೈ ಟೇಕನ್ ಅಗೇನ್ಸ್ಟ್ ಫಾರ್ ಇಂಪೋಸಿಂಗ್ ಪೆನಾಲ್ಟಿ ಅದು ಅಂತ ಅವಾಗ ಸ್ಟಾರ್ಟ್ ಆಗುತ್ತೆ. ಅದು ಕಂಟೆಂಪ್ಟ್. ಅದು ಕಂಟೆಂಪ್ಟ್ ನೀವು ಫಾಲೋ ಮಾಡಿದಲ್ಲ, ಕಂಟೆಂಪ್ಟ್ ನೀವು ಬರೀ ಇಷ್ಟು ವರ್ಷ ತಗೊಂಡಲ್ಲ ನೀವು, ಅದಕ್ಕೆ ಉತ್ತರ. ಅದು ಸಮಂಜಸವಾದ ವ್ಯಾಖ್ಯೆ ಪ್ರಕಾರ ಇರೋದ್ರಿಂದ ಪನಿಷ್ಮೆಂಟ್ ಆಗ್ತಾರೆ. ನಿಮಗೆ ನೀವು ಬೇಕಂತ ಮಾಡಿದ್ರಿಂದ ನೀವು ಪನಿಷ್ಮೆಂಟ್ ಕೊಡುತ್ತೆ. ರೀಸನಬಲ್ ಅಲ್ಲ, ಕರೆಕ್ಟ್ ಅಲ್ಲ, ಆ ಕಾರಣ ನೀವು ಕ್ಲೋಸ್ ಮಾಡಬೇಕು ಮಾಡಿ ಸ್ಟಾಫ್ ಅದನ್ನು ಸಮಸ್ಯೆ ಅಲ್ಲ ಅಂತ ನೋಡ್ಬಿಟ್ಟು ಸಪೋಸ್ ಇದೇ ತರನೇ ಸುಪ್ರೀಂ ಕೋರ್ಟ್ ನಲ್ಲಿ 10 ವರ್ಷ ಬೇರೆ ಕೇಸ್ ಹೆಂಗಾಗುತ್ತೆ? ಈ ಕೇಸ್ ನಲ್ಲಿ ಪನಿಷ್ಮೆಂಟ್ ಆಗದೆ ಹೋಗಕ್ ಸಾಧ್ಯ ಇಲ್ಲ. ವಾಟ್ ಐ ಪ್ರಿಸ್ಯೂಮ್ ಇಸ್ ಬಿಕಾಸ್ ದೇ ಹ್ಯಾವ್ ಟೇಕನ್ ಲಾಂಗೆಸ್ಟ್ ಟೈಮ್ ರಿಜಿಸ್ಟರ್ ಆಫ್ ಫೈನಾನ್ಸ್. ನಾಳೆ ಏನಾಗುತ್ತೆ, ಇದೇ ತರ ಕೇಸ್ಗಳು ಸಿಂಗಲ್ ಆದಾಗ ಸರ್ ಅವನಿಗೆ 1 ಇನ್ಕಮ್ ಕಟ್ ಮಾಡ್ತಾನೆ, 3 ಇನ್ಕಮ್ ಕಟ್ ಮಾಡ್ತಾರೆ ಸರ್. ಅವ್ರು 10 ವರ್ಷ ತಗೊಂಡಾರೆ, ನಾನು 3 ವರ್ಷ ನನಗೂ ಮನೇಲಿ ಕೊಡ್ಲಿ ಅಂತ ಬೇರೆ ಜಡ್ಜ್ಮೆಂಟ್ಸ್ ಅದೇ ತರ ಫಾಲೋ ಆಗ್ತದ. ಈ 10 ವರ್ಷ ಕೊಟ್ಟರಿಗೆ ನೀವು ಏನು ಜಡ್ಜ್ಮೆಂಟ್ ಹಾಕಲ್ಲ ಅಂದ್ರೆ 3 ವರ್ಷ ಸಾಕು ಅಲ್ಲಿ ಕೊಟ್ಟಿರ ಸರ್. 10 ವರ್ಷ ಅವ್ರಿಗೆ ಮಾಡಿ ಇಂಪ್ಲಿಮೆಂಟ್ ಮಾಡಕ್ಕೆ ನಾನು 3 ವರ್ಷ ತಗೊಂಡು ಸರ್ ನಾನು ಬಿಟ್ಬಿಡು ಅಂತ ಮಾಡಿದ್ರು ವಾಪಸ್ ಕೊಟ್ರೆ ಪನಿಷ್ಮೆಂಟ್ ಹೊರಟೋಗಲ್ಲ. ಹಂಗೆ ಆತರ ಈಗ ಒಕ್ಕತ್ರ ಅಂದ್ರೆ ಆ ತರ ಆಗಿರುತ್ತೆ. ಸೊ ಈ ಕೇಸ್ ನಲ್ಲಿ, ಈ ಸ್ಪೆಸಿಫಿಕ್ ಕೇಸ್ ನಲ್ಲಿ ನನ್ನ ನಾಲೆಡ್ಜ್ ಪ್ರಕಾರ court will punish the concerned persons who are involved in that to some extent. ಅದಂತೂ ಹಾಗೆ ಆಗುತ್ತೆ ನನ್ನ ಅನಿಸಿಕೆ. That's what I presume. So ಆ ಒಂದು ನಾಲೆಡ್ಜ್ ನಿಮ್ಗೆ ಇರಲಿ. ಇವತ್ತು ಯಾಕೆ ಕಂಪೇರ್ ಮಾಡಿರ್ತೀನಿ ವಿಷಯ ಯಾಕಂದ್ರೆ ಲಾ ಏನಾಗುತ್ತೆ, ಕಾನೂನು ಅದಕ್ಕೆ ಹೋಗ್ತಾರೆ ಸರ್. ಅವರು ಏನ್ ಮಾಡಿದ್ರೆ ಅವ್ರು 10 ವರ್ಷ ಕೊಟ್ಟರು ಸರ್, ನನಗೆ 3 ವರ್ಷ ಕೊಟ್ಟಿದ್ದ, ನಾನು 3 ವರ್ಷ ಕ್ಲೋಸ್ ಮಾಡ್ಬಿಡ್ರಿ, ಬಿಟ್ಬಿಡ್ರಿ ಅಂದ್ರೆ ತಪ್ಪಾಗುತ್ತೆ. ಸೊ ಅದಕ್ಕೆ ದೇರ್ ಶುಡ್ ಬಿ ಬ್ಯಾಲೆನ್ಸ್ ಫಾರ್ ದಟ್, ದೇರ್ ಶುಡ್ ಬಿ ಪನಿಷ್ಮೆಂಟ್ ಫಾರ್ ದಟ್. ಸೊ ದಿಸ್ ಪಾರ್ಟ್ ದೇ ವಿಲ್ ಟೇಕ್ ಕೇರ್. ಸೊ ಆದ್ರಿಂದ ಈಗ ಉಳಿದವು ಡಿಸ್ಮಿಸಲ್ ಕೇಸ್ ಕೆಲವು, ಬಟ್ ರಿಮೂವಲ್ಗೂ ಬಂದೇ ಬರಲೇಬೇಕು. ಯಾಕಂದ್ರೆ ರಿಮೂವಲ್ ಅಲ್ಲಿ ಕ್ಲಿಯರ್, ಡಿಸ್ಮಿಸಲ್ಗೂ ಕೊಡ್ಬೇಕಂತಿದೆ. ಯಾಕಂದ್ರೆ ಕ್ರೂಲ್ ಜಡ್ಜ್ಮೆಂಟ್ ಈಸ್ ಅಪ್ಲಿಕೇಬಲ್ ಟು ಆಲ್. ಇನ್ನೂ ಒಂದು ಇತ್ತೀಚೆಗೆ ಬಂದಿದೆ, SBI ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ಆಮೇಲೆ ಕೆಲವು ಬ್ಯಾಂಕ್ಗಳಲ್ಲಿ ಅಮೆಂಡ್ಮೆಂಟ್ ಆಗಿದೆ. ನಾನು ಗ್ರೂಪ್ ನೋಡಿಲ್ಲ, ಗೊತ್ತಿಲ್ಲ. ಕೆನರಾ ಬ್ಯಾಂಕ್ ರೆಗ್ಯುಲೇಷನ್ 22 ಇಸ್ ರಿಮೂವ್ಡ್. ರೆಗ್ಯುಲೇಷನ್ 22 ನೀವು ಫೋರ್ ಫೀಚರ್ ಮಾಡ್ತದೆ ಅಂತಲ್ಲ, ಆ ಫೋರ್ ಫೀಚರ್ ಕ್ಲಾಸ್ ರಿಮೂವ್ ಮಾಡಿದ್ದಾರೆ. ನಮ್ಮ ರೆಗ್ಯುಲೇಷನ್ ಅಲ್ಲೇ ನೋಡ್ರಿ 3(1) ನಲ್ಲಿ ಡಿಸ್ಮಿಸಲ್ ಆದವರು, ರಿಮೂವಲ್ ಆದವರು ಕ್ಯಾನ್ ಬಿಕಮ್ ದಿ ಮೆಂಬರ್ ಬೈ ಪೇಯಿಂಗ್ ದ ಲಾಸ್ಟ್ ಅಮೌಂಟ್ ರಿಸೀವ್ಡ್. ಅದರಲ್ಲಿ ಐತೆ 3(1) ನಲ್ಲಿ ಐತೆ, ರೆಗ್ಯುಲೇಷನ್ 3(1) ನಲ್ಲಿ ಐತೆ. ಆದ್ರೂ ಆ 3(1) ಬಿಡ್ತಾರೆ, ತಮಗೆ ಬೇಕಾದ ಅಲ್ಲಿ ರೆಗ್ಯುಲೇಷನ್ 22 ಹೋಗ್ತಾರೆ. ರೆಗ್ಯುಲೇಷನ್ 22 ಇಸ್ ನಲ್ ಅಂಡ್ ವಾಯ್ಡ್. ಆ ಫೋರ್ ಫೀಚರ್ ಕ್ಲಾಸ್ ನಲ್ ಅಂಡ್ ವಾಯ್ಡ್. ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ, ಕೋರ್ಟ್ ತೆಗೆದಾಕ್ಬಿಟ್ಟಿದೆ. ಬಟ್ ಇವರು ಬುಕ್ ನಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ. ಸೊ ಈಗ ಅದನ್ನ ರಿಮೂವ್ ಮಾಡಕ್ಕೆ ಕಮರ್ಷಿಯಲ್ ಬ್ಯಾಂಕ್ ರಿಮೂವ್ ಮಾಡಿದ್ದಾರೆ. ಇನ್ನೂ ಒಂದು ವಿಚಾರ ತಪ್ಪಿದ್ರೆ ಇದರ ಇಂಪ್ಲಿಮೆಂಟೇಷನ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ಏನಂತ ಇಂಪ್ಲಿಮೆಂಟ್ ಆಗಿದೆ, ಯಾವುದೇ ಎಂಪ್ಲಾಯ್ ಆದ್ರೆ 50% ಆಫ್ ದಿ ಬೇಸಿಕ್
ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಷ್ಟೇ, ಅವ್ನಿಗೆ ಏನಿದಾಗಿಲ್ಲ. ಈಗ ನಾನು ಡಿಸ್ಮಿಸ್ ಅಥವಾ ಏನು ಅದೆಲ್ಲ ಬೇಕಾದ್ರೆ CRS ERS ಅವೆಲ್ಲ ಬೇಕಾಗಿಲ್ಲ. ನಾನು ನಿಮ್ಗೆ ಗ್ರೂಪ್ ನಂಬರ್ ಹಾಕಿ ಗೊತ್ತಿರಲಿಲ್ಲ, ಗೊತ್ತಿಲ್ಲ ಗ್ರೂಪ್ ನಂಬರ್ ಹಾಕಿ ಕಮರ್ಷಿಯಲ್ SBI ಸರ್ಕಲ್ ನಂಬರ್ ಹಾಕಿ ಅದ್ರಲ್ಲಿ ನೋಟ್ಸ್ ಕೂಡ ಹಾಕಿ ಈ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಈಗ ಅರಿಯರ್ಸ್ ಎಲ್ಲ ಕೊಟ್ಬಿಟ್ಟು ಅಂತೀನಿ. ಏನಂದ್ರೆ 50% ಇಂದು 10,000 ಇತ್ತು ಸ್ಯಾಲರಿ ಬೇಸಿಕ್ 5,000 ಇಂಟು ನಂಬರ್ ಆಫ್ ಇಯರ್ಸ್ ಡಿವೈಡ್ ಬೈ 33 ಫಿಕ್ಸ್ ಮಾಡಿ ಪೆನ್ಷನ್. ನೋ ಕಟ್ ನೋ ನಥಿಂಗ್, ಏನಿಲ್ಲ, ಎಲ್ಲರೂ ಸೇಮ್ ಕೊಡ್ಬೇಕಂತ ಸತ್ತೋರು ಆಗಿದೆ, ಅಲ್ಲ ಕೊಡ್ತಾ ಇದ್ದಾರೆ. ನಮ್ಮಲ್ಲೇ ಒಬ್ಬ ಹೆಣ್ಣು ಸೇರಿಸ್ತಾರೆ SBI ಎಂಪ್ಲಾಯಿ, ಅವ್ರಿಗೆ CRS ಕಡಿಮೆ ಕೊಟ್ಟಿದ್ರು, ಮತ್ತೆ ರಿಲೀಸ್ ಮಾಡಿದ ತಕ್ಷಣ 4 ಲಕ್ಷ ದುಡ್ಡು ಬಂತು. ಈಗ ಮತ್ತೆ 50% ಬರ್ತದೆ ಟೋಟಲ್ ಸ್ಯಾಲರಿಗೆ. ಇತ್ತೀಚೆಗೆ ಮತ್ತೆ ಅವ್ರು CRS ಆಗಿರೋಗಿ ನಮ್ಮ ಮಕ್ಕಳು ಹಾಕಿದ ತಕ್ಷಣ ಬಹುತೇಕ ರಿಜಿಸ್ಟ್ರೇಟ್ ಆಗ್ತಾ SBI ಎಂಪ್ಲಾಯಿ ಮಕ್ಸ್ ಇಂಪಾರ್ಟೆಂಟ್ ಫಾರ್ ಬೇರೆ ಕೆನರಾ ಬ್ಯಾಂಕ್ ಕೊಡ್ತಾನೆ, ಅಲ್ಲಿ ರಿಫರ್ ಮಾಡ್ತಾರೆ. ನಮ್ದು ಬರೀ ಗ್ರಾಮೀಣ ಬ್ಯಾಂಕಿಗೆ ಒಂದೆಲ್ಲ ಸೀಮಿತ, ಇದು ಆಲ್ ಬ್ಯಾಂಕ್ ಒಂದು ರಿಟೈರ್ಗೆ ಎಲ್ಲ ಸೀಮಿತ. ಈ ನಮ್ಮ ಚೇರ್ಮನ್, ಒಬ್ಬ ಡೈಲಿ ಮ್ಯಾನೇಜರು, ಒಬ್ಬ ಸ್ವೀಪರ್ ಹೋಗಿ ಒಂದೇ ಚೇರ್ಮನ್, ಡೈಲಿ ಮ್ಯಾನೇಜರ್ ಒಂದೇ. ನಮ್ಮ ಇದರಲ್ಲಿ ಆತ್ಮ ಸಮಸ್ಯೆ ನಮ್ಮ ಸಮಸ್ಯೆ, ಈ ಡೈಲಿ ನಮ್ಮ ಸಮಸ್ಯೆ. ಈಸ್ ಆಲ್ಸೋ ಈಕ್ವಲ್ ಮೆಂಬರ್. ಚೆಸ್ ಆಟ ಆಡೋರು ರಾಜ, ರಾಣಿ, ಪ್ರಧಾನಿ, ಹೌದಾ? ಚೆಸ್ ಮುಗಿದ್ಮೇಲೆ ಎಲ್ಲ ಒಂದೇ ಪಕ್ಷ ಬಿಡ್ತಾವ, ಹೋಗ್ತಾನೆ ಎಲ್ಲ ಒಂದು ಎಲ್ಲ ಅವಕಾಶ ಅಲ್ಲೇ ವ್ಯತ್ಯಾಸ ಇಲ್ಲ. ಆಟ ಆಡಬೇಕಾದಾಗ ಮಾತ್ರ ಅಪ್ಪ ಇಲ್ಲಿ ಆದ ತಕ್ಷಣ ಎಲ್ಲರೂ ಒಂದೇ ಕಡೆ ಮಾಡ್ತಾರೆ. ಹಾಗೆ ಈ ಸಂಘ ಎಲ್ಲರಿಗೂ ಸಮಾನವಾದ ಏಜ್ಗೆ. ಸೊ ಅದು ಆ ದೃಷ್ಟಿಯಿಂದ ನಾನು ಆಲ್ ಬ್ಯಾಂಕ್ ಅಂತ ಮಾಡ್ತೇನೆ, ಅದೇ ಉದ್ದೇಶ. ಯಾಕಂದ್ರೆ ನಾನು ಸರ್ವ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇಲ್ಲ ಬರೀ ನಮ್ಮ ಕರ್ನಾಟಕ ಮಾಡಿದ್ವಿ, ನಮ್ಮ ಇಂಡಿಯನ್ ಡಾಮಿನೇಟ್ ಮಾಡಿ ಆಲ್ ಓವರ್ ಇಂಡಿಯಾಕ್ಕೆ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಆಂಧ್ರ ಪ್ರದೇಶ ಗ್ರಾಮ ಬ್ಯಾಂಕ್ನವರು ಮೆಂಬರ್ ಇದ್ದಾರೆ, ರಾಜಸ್ಥಾನದವರು ಮೆಂಬರ್ಸ್ ಇದ್ದಾರೆ, ನಾವು ಅವರು ಕೂಡ ಸಂದೀಪ್. ಸೊ ದಿಸ್ ಈಸ್ ಅಬೌಟ್ ಸೊ ಪೆನ್ಷನ್ ಬಗ್ಗೆ